ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಾವು ಟ್ರಯೋ ವರ್ಲ್ಡ್ ಅಕಾಡೆಮಿಗೆ ಬಂದಿದ್ದೀವಿ. ಕಾಂತಾರ ಚಾಪ್ಟರ್ 1ಗೂ ಈ ಶಾಲೆಗೂ ಒಂದು ವಿಶೇಷ ನಂಟಿದೆ. ಅದೇನಪ್ಪ ಅಂದ್ರೆ ಜೂನಿಯರ್ ಗುಣಶೇಖರ ಓದ್ತಾ ಇರೋದು ಇದೇ ಶಾಲೆನಲ್ಲಿ. ಬನ್ನಿ ಆ ಜೂನಿಯರ್ ಗುಣಶೇಖರ ಯಾರು ಅಂತ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಜೂನಿಯರ್ ಗುಣಶೇಖರ ನಮ್ಮ ಜೊತೆ ಇದ್ದಾನೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಕಾಂತಾರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಹಾಯ್ ಮೌರ್ಯ. ಹಾಯ್. ನಾನು ಮೌರ್ಯ ಅಂತ ಕೂಗ್ಲಾ ಜೂನಿಯರ್ ಗುಣಶೇಖರ ಅಂತ ಕೂಗ್ಲಾ? ನೀವು ಹೆಂಗಾದ್ರೂ ಕರೀರಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಎಷ್ಟು ಸ್ವೀಟಾಗಿ ಮಾತಾಡ್ತೀಯಾ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೌರ್ಯ. ಥ್ಯಾಂಕ್ ಯು. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾವು ಎಲ್ಲ ಸೂಪರ್ ಆಗಿದ್ದೀವಿ. ಮೂವಿ ತುಂಬಾ ಚೆನ್ನಾಗಿದೆ. ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ. ಥ್ಯಾಂಕ್ ಯು. ಸ್ವಲ್ಪ ಕಡಿಮೆ ಟೈಮ್ ಬಂದ್ರೂ ಅಂದ್ರೆ ನೆನ್ಪಿಟ್ಕೊಳೋ ಅಂತ ಒಂದು ಕ್ಯಾರೆಕ್ಟರ್ ಅದು. ಹೆಂಗಿತ್ತು ನಿಂಗೆ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬಾ ಚೆನ್ನಾಗಿತ್ತು. ರಿಷಬ್ ಶೆಟ್ಟಿ ಸರ್ ತುಂಬಾ ನೀಟಾಗಿ ಮಾತಾಡ್ತಾರೆ. ಹೌದಾ? ಏನೇನೆಲ್ಲ ಮಾತಾಡ್ತಿದ್ರಿ ಸೆಟ್ಟಲ್ಲಿ? ನಾವು ಮಾತಾಡೋಕ್ಕಾಗಿದ್ದೆ ಊಟ ತಿಂತಿರುವಾಗ. ಯಾಕಂದರೆ ಅವ್ರು ಫುಲ್ ಬ್ಯುಸಿ, ಡೈರೆಕ್ಟರ್ ಅಲ್ಲ, ಅವರು ಫುಲ್ ಬ್ಯುಸಿ ಇದ್ರು. ಅವರು ಊಟ ತಿನ್ನುವಾಗ ಏನು ಕೆಲಸ ಮಾಡ್ತಾರೆ, ನಿನಗೆ ಆ್ಯಕ್ಟಿಂಗ್ ಇಷ್ಟನಾ, ಮೂವಿ ತುಂಬ ಇಷ್ಟ ಆಯಿತಾ, ಹಳೇದು ಹೆಂಗಿತ್ತು, ಶೂಟಿಂಗ್ ನೀಟಾಗಿ ಮಾಡ್ತಿದ್ಯಾ, ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂತ ಮಾತಾಡ್ತಿದ್ರು. ಆ ಥರ ಎಲ್ಲ ಕೇಳ್ತಾ ಇದ್ರಾ? ಓಕೆ, ಶೂಟಿಂಗಲ್ಲಿ ಏನೆಲ್ಲ ಟಿಪ್ಸ್ ಕೊಡ್ತಾ ಇದ್ರು? ಶೂಟಿಂಗಲ್ಲ ಟಿಪ್ಸ್ ಅಂದರೆ ಏನಂದರೆ, ನೀನು ಈ ಕಡೆ ಬಾ, ಆ ಕಡೆ ಹೋಗು, ಡೈಲಾಗು ಕ್ಯೂ ಕೊಡ್ತಾರೆ. ಟಿಪ್ಸ್ ಅಂದರೆ ಆ ಥರ ಏನು ಟಿಪ್ಸ್ ಇಲ್ಲ, ಸುಮ್ಮನೆ ಹಂಗೆ ಹೇಳ್ತಿದ್ರು ಅಷ್ಟೇ. ಓಕೆ, ನೀನು ಇದು ಕಾಂತಾರ ಫಸ್ಟ್ ಬಂದಿತ್ತಲ್ಲ, ಅದನ್ನ ನೋಡಿದ್ದಾ? ಹಾಂ, ನೋಡಿದ್ದೆ. ಹಾಂ, ಇವಾಗ ನಿನಗೆ ಕಾಂತಾರ 1ಗೆ ಚಾಪ್ಟರ್ 1ಗೆ ನೀನು ಸೆಲೆಕ್ಟ್ ಆದೆ ಅಂತ ಹೇಳಿದಾಗ ನಿನ್ಗೆ ಏನು ಅನ್ನಿಸ್ತು? ಅಂದರೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅದು, ಆಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ರಿಗೂ. ಅವಾಗ ಏನು ಅನ್ನಿಸ್ತು ನಿನಗೆ? ನನಗೆ ಗೊತ್ತಾಗಿದ್ದೆ, ನಾನು ಒಂದು ಸೀರಿಯಲ್ ಮಾಡ್ತಿದ್ದೆ, ದೃಷ್ಟಿ ಬಟ್ಟು ಅಂತ. ಹಾಂ. ನಾನು ಅದು ಶೂಟಿಂಗ್ ಬೆಳ್ಳಾರಿ ಇತ್ತು. ಸೊ ನನ್ನಪ್ಪ ಮುಗಿಸ್ಕೊಂಡು ಕರ್ಕೊಂಬರ್ತಿದ್ರು. ಆನ್ ದ ವೇ ಅಂಜನಾದ್ರಿ ಬೆಟ್ಟ ಇದೆ, ಗೊತ್ತು. ಹನುಮಾನ್ ಹುಟ್ಟಿದ ಜಾಗ. ನಾವು ಬೆಟ್ಟ ಹತ್ತುತ್ತಿದ್ದೀವಿ, ಹಾಗೆ ನಮ್ಮ ಅಮ್ಮಯಿಂದ ಫೋನ್ ಬಂತು. ನಮ್ಮ ಪಪ್ಪ ಮಾತಾಡ್ತಿದ್ರ, ಒಂದು ನಿಮಿಷ ಮೌರ್ಯ ಕೊಡು ಅಂತ ಕೇಳಿದ್ರ. ಚಿನ್ನು, ಹೊಂಬಾಳೆ ಫಿಲಮ್ಸಿಂದ ಫೋನ್ ಬಂತು, ಚಿನ್ನು ಕಾಂತಾರಾಗಿ ಸೆಲೆಕ್ಟ್ ಆಗಿದ್ಯಾ ಅಂತ ಹೇಳಿದ್ರು. ಆಮೇಲೆ ಇವರು ಆಲ್ಮೋಸ್ಟ್ ಅಳ್ತಿದ್ರು. ನನಗೆ ಬೇಸರಾಗೋಯ್ತಾರೆ ವಾಯ್ಸ್ ಕೇಳಿಸ್ಕೊಂಡು. ಬೇಜಾರನ್ಕೆ ಖುಷಿ ಅಲ್ವಾ? ಆಕ್ಚುಲಿ ಅಮ್ಮದ ಅದು ಹ್ಯಾಪಿ ಟೀಯರ್ಸ್ ಅಲ್ವಾ? ಹೌದು. ಆದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಅದು ಅಂಜನಾದ್ರಿ ಬೆಟ್ಟಕ್ಕೆ ಹತ್ತುವಾಗ ಅಷ್ಟು ಒಳ್ಳೆ ನ್ಯೂಸ್. ಮತ್ತೆ ಪಪ್ಪ ಏನಂದ್ರು? ಪಪ್ಪನ, ನೀನು ಒಳ್ಳೆ ಸ್ಟಾರ್ ಆಗ್ತೀಯ ಬಿಡು, ನನ್ನ ಮೇಲೆ ನಂಬಿಕೆ ಇದೆ, ಒಳ್ಳೆ ಸ್ಟಾರ್ ಆಗ್ತೀಯ, ಸೂಪರ್ ಆಗಿ ಆಕ್ಟಿಂಗ್ ಮಾಡು ಅಂತ ಹೇಳಿದ್ರು. ಓಕೆ. ಸರಿ, ಈಗ ಮೌರ್ಯ ಕಾಂತಾರದಲ್ಲಿ ಆಕ್ಟ್ ಮಾಡಿದ್ದೆಲ್ಲ ತಿಳ್ಕೊಂಡ್ವಿ ನಾವು ಹೆಂಗೆ ಅಂತ ಹೇಳ್ಬಿಟ್ಟು. ಮೌರ್ಯ ಇದಕ್ಕೂ ಮುಂಚೆ ಏನೆಲ್ಲ ಪ್ರಾಜೆಕ್ಟ್ ಮಾಡಿದ್ದಾರೆ? ಇದಕ್ಕೂ ಮುಂಚೆ ನಾನು ತುಂಬ ಆ್ಯಡ್ ಶೂಟ್ಸ್ ಮಾಡಿದ್ದೀನಿ. ಫಸ್ಟು ಆ್ಯಡ್ ಶೂಟು TVS ಸ್ಕೂಟರ್ ಅಂತ. ಓಕೆ. ಆ TVS ಸ್ಕೂಟರ್ ಆದಮೇಲೆ ಓಝೋನ್ ಅರ್ಬಾನ, ಅದು ಒಂದು ಅಪಾರ್ಟ್ಮೆಂಟು, ಅದು ಮಾಡಿದ್ದೆ. ಅದಾದಮೇಲೆ ಪೋತೀಸ್ ಬ್ರ್ಯಾಂಡ್ ಇದೆ, ಬಟ್ಟೆ ಬ್ರ್ಯಾಂಡು, ಅದು ಮಾಡಿದ್ದೆ. ಅದಾದಮೇಲೆ ಆಪ್ಟಿಮಮ್ ನ್ಯೂಟ್ರಿಷನ್ ಮಾಡಿದ್ದೆ. ಅದಾದಮೇಲೆ ಇದು ಸಾಫ್ಟ್ ಟಚ್ ಕಂಡೀಷ್ನರ್ ಇತ್ತು, ಬಟ್ಟೆ ಹಾಕೋದು, ಅದು ಮಾಡಿದ್ದೆ. ಇಷ್ಟೆಲ್ಲ ಮಾಡಿದ್ದೀರಿ. ಓಕೆ, ಮೂವೀಸ್ ಯಾವ್ದಾದ್ರು ಮಾಡಿದ್ದು? ಮೂವೀಸು ಯುವರತ್ನ, ಜೇಮ್ಸು, ಫ್ಯಾಮಿಲಿ ಪ್ಯಾಕು, ಕಾಂತಾರ, ಆಮೇಲೆ ಇವಾಗ ಆನ್ ಗೋಯಿಂಗ್ ಇದೆ ಒಂದು ಶ್ರೀಮತಿ ಸಿಂಧೂರ ಅಂತ. ಓಕೆ. ವಿಜಯ ರಾಘವೇಂದ್ರ ಸರ್ ಜೊತೆ. ಅದು ಮೊನ್ನೆ ಮುಗಿಸ್ಕೊಂಡು ಬಂದೆ ಶೂಟಿಂಗ್. ಓಕೆ. ನೀವು ಹೇಳ್ತಾ ಇದ್ದ ಯುವರತ್ನ ಮತ್ತೆ ಜೇಮ್ಸ್ ಅಲ್ಲಿ ಮಾಡಿದ್ದೀನಿ ಅಂತ ಹೇಳಿ. ಅಪ್ಪು ಸರ್ದು ಲಾಸ್ಟ್ 2 ಸಿನಿಮಾ ಅದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ? ಯುವರತ್ನಲ್ಲಿ ತುಂಬಾ ನೀಟಾಗಿ ಮಾತಾಡ್ತಿದ್ರು ಸರು. ನಾನೊಂದು ವಾಚ್ ಹಾಕೊಂಡಿದ್ದೆ ಕೈಲಿ, ಒಮೆಗಾ ವಾಚ್ ಅಂತ. ಅವರು ಅದಕ್ಕೆ ಸಿಮಿಲರ್ ವಾಚ್ ಹಾಕೊಂಡಿದ್ರು. ಯಾವ್ದು ನೀನು ವಾಚು ತುಂಬ ಚೆನ್ನಾಗಿದೆ, ನನಗೂ ಕೊಡಿಸ್ತೀಯ ಅಂತ ಕೇಳಿದ್ರು. ಸರ್ ಕೊಡಿಸ್ತೀನಿ ಬನ್ನಿ ಸರ್, ಊಟನೂ ಕೊಡಿಸ್ತೀನಿ, ಎಲ್ಲನೂ ಕೊಡಿಸ್ತೀನಿ ಬನ್ನಿ ಸರ್ ಅಂತ ಹೇಳಿದೆ. ಆಮೇಲೆ ಇನ್ನ ಏನೇನೆಲ್ಲ ಮಾತಾಡ್ತಾ ಇದ್ರಿ ನೀವು ಸೆಟ್ಟಲ್ಲಿ ಅಪ್ಪು ಸರ್ ಜೊತೆ? ನಾವು ಸೆಟ್ಟಲ್ಲಿ ಅದು ಏನಂದ್ರೆ, ಅವರು ನಾನು ಶೂಟಿಂಗ್ ಮಾಡ್ತಿರುವಾಗ ನಾನು ಬಂದೆ. ಅವರು ಎಂಗೇಜ್ಮೆಂಟ್ ಸೀನ್ ಇತ್ತು, ಅವ್ರು ಮಾಡ್ತಿರುವಾಗ ಅವ್ರು ಬಂದೆ. ಅದಾದ್ಮೇಲೆ ಬ್ರೇಕ್ ಕೊಟ್ಟರು, ಊಟ ತಿಂತಿರುವಾಗ ಮಾತಾಡ್ಸಿದ್ರು. ಓಕೆ. ಹೆಂಗೆ ಅನಿಸ್ತು ನಿಂಗೆ ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದ್ದು? ಒಂಥರ ಮರೆಯೋಕ್ಕೆ ಆಗಲ್ಲ ಮೂಮೆಂಟು. ಹೌದಾ? ತುಂಬಾ ಮೆಮೊರೇಬಲ್, ತುಂಬಾ ಮೆಮೊರೇಬಲ್, ಮರೆಯೋಕ್ಕಾಗಲ್ಲ, ಅದು ಹಂಗಿದೆ ಅದು. ಓಕೆ. ಹೆಂಗೆ ಮೌರ್ಯನಿಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಹೆಂಗೆ ಬಂದಿದ್ದು? ಆಕ್ಟಿಂಗ್ ಹೆಂಗೆ ಗೊತ್ತಾ, ನಮ್ಮಮ್ಮ ಸ್ಟಾರ್ಟಿಂಗು ಅವ್ರ ಚೈಲ್ಡ್ಹುಡ್ಡಲ್ಲಿ ತುಂಬ ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಕ್ತು. ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರದ್ದೆಲ್ಲ ಮೂವೀಸು, ಆ್ಯಡ್ಸು, ಸೀರಿಯಲ್ಲು ಎಲ್ಲನೂ ಸಿಕ್ತು ಅವ್ರಿಗೆ, ಶಾರ್ಟ್ ಫಿಲಮ್ಸು ಸಿಕ್ತು. ಸೊ ಅವ್ರು ಏನು ಮಾಡಿದ್ರು ಅಂದರೆ, ನಾವು ಹುಟ್ಟಿದಾಗ ಅವ್ರು ಮಾಡಿಸಿದ್ರು ಒಂದು ಫೋಟೋ ಶೂಟು, ವಿಡಿಯೋ ಶೂಟ್ ಮಾಡೋಣ ಅಂತ ಅವ್ರು ಹೇಳಿದ್ರು.
ನಮ್ಮಪ್ಪನ ಫ್ರೆಂಡ್ ಇದ್ದಾರೆ ಪ್ರವೀಣ್ ಅಂತ, ಅವರೇ ನನ್ನ ಇಲ್ಲಿ ತನಕ ಕರ್ಕೊಂಬಂದಿರೋದು. ಸೊ ಅವ್ರ ಫ್ರೆಂಡು ಚಂದನ್ ಗೌಡ ಅಂತಿದ್ದಾರೆ, ಯುವರಾಜ್ ಕುಮಾರ್ ಸರ್ ಗೊತ್ತಾ? ಅವ್ರ ಫ್ಯಾಮಿಲಿ ಅವರು ಸ್ಟಿಲ್ ಫೋಟೋಗ್ರಾಫರ್ ಅವರು. ಸೊ ಅವ್ರು ಏನು ಮಾಡಿದ್ರು ಅಂದರೆ ಪ್ರವೀಣ್ ಅವ್ರು ಚಂದನ್ ಗೌಡನ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಅವರು ವಿಡಿಯೋ ಶೂಟು ಅದೆಲ್ಲ ಮಾಡಿಸಿದ್ರ. ಅವರು ಚಂದನ್ ಗೌಡ ಫ್ರೆಂಡು ಅನಿಲ್ ಸರ್ ಅಂತಿದ್ದಾರೆ, ಅವರು ಎಡಿಟಿಂಗ್ ಪರ್ಸನ್ನು, ಅವ್ರದ್ದೇ ಎಡಿಟಿಂಗ್ ರೂಮ್ ಅಂತ ಇದೆ. ಸೊ ಅವರೆಲ್ಲ ಫೋಟೋಸ್ ಎಲ್ಲ ಅಪ್ಡೇಟ್ ಮಾಡಿಕೊಂಡು ಎಡಿಟಿಂಗ್ ಮಾಡ್ತಿದ್ರು. ಸೊ ಅನಿಲ್ ಸರ್ ಫ್ರೆಂಡು ಹರ್ಷಿತಾ ಅಂತ ರೂಮಿಗೆ ಬಂದ್ರು. ಎಷ್ಟೊಂದು ಜನ ಒಬ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಅವ್ರು ಬಂದ್ರ, ಅವರು ಸ್ಕ್ರೀನಲ್ಲಿ ಎಡಿಟಿಂಗ್ ಮಾಡೋದ್ ನೋಡಿದ್ರು. ಯಾರೇ ಹುಡುಗ ಎಷ್ಟು ಚೆನ್ನಾಗಿ ಕಾಣ್ತಾನೆ ಸ್ಕ್ರೀನಲ್ಲಿ, ತುಂಬಾ ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿ ಅಂತ ಹೇಳಿದ್ರ. ಸೊ ಅಲ್ಲಿಗೆ ನಾನು ಫಸ್ಟ್ ಆಡ್ ಶೂಟಿಗೆ ಆಗಿದ್ದು. ಅದು TVS ಸ್ಕೂಟರ್, ಟಿವಿ ಕಮರ್ಷಿಯಲ್. ಅದು ನಾನು ಅವಾಗಲೇ ಹೇಳಿದ್ನಲ್ಲ, ಅದಕ್ಕೆ ಬಂದಿದ್ದು. ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಶುರು ಆಗಿದ್ದು. ಈಗ ನೀನು ಇಷ್ಟೆಲ್ಲ ಸೀರಿಯಲ್ಸ್ ಎಲ್ಲ ಮಾಡಿದ್ಯಾ, ಮತ್ತೆ ಮೂವೀಸ್ ಮಾಡಿದ್ಯಾ, ಆಡ್ಸ್ ಎಲ್ಲ ಮಾಡಿದ್ಯಾ. ನಿನ್ ಕ್ಲಾಸ್ಮೇಟ್ಸ್, ನಿನ್ ಫ್ರೆಂಡ್ಸ್ ಎಲ್ಲ ಏನಂತಾರ ಅದನ್ನ ನೋಡಿ? ಅವರು ಕಾಂತಾರ ನೋಡಿದ್ರಲ್ಲ, ನಾನು ಗುರ್ತಿಡಿಯಕ್ಕೆ ಆಗಿಲ್ಲ ಅವರು. ಓಕೆ, ಅಂದ್ರೆ ನೀನು ಯುವರಾಜ ಕ್ಯಾರೆಕ್ಟರ್ ಅಲ್ಲಿ ಇರ್ತೀಯಲ್ಲ, ಹಂಗಾಗಿ ಗೊತ್ತಾಗಿಲ್ಲ ಅನ್ಸುತ್ತೆ. ಓಕೆ, ತುಂಬಾ ಮೆಚ್ತಾರೆ. ಅವ್ನ ಫ್ರೆಂಡ್ ಇದ್ದಾನೆ ರಿದಾನ್ ಅಂತ, ಅವನು ಪಕ್ಕ ಕನ್ನಡಿಗ. ಏನಾದ್ರು ಜಗಳ ಆದ್ರೆ ನನ್ನ ಸೈಡಲ್ಲೇ ಇರ್ತಾನ ಅವನು. ಹೌದಾ? ತುಂಬಾ ಒಳ್ಳೆ ಫ್ರೆಂಡ್, ಅವನೇ ಬೆಸ್ಟ್ ಫ್ರೆಂಡ್ ಅಂದ್ರೆ ಅವನೇ. ಅವನೇನಂತ ನಿನ್ ಸಿನಿಮಾ ನೋಡಿ ನೀನು ಆಕ್ಟಿಂಗ್ ಮಾಡ್ತೀಯನೋ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ದ ಅವನು. ಆ್ಯಕ್ಚುಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ಗೆ ಯಾರು ಹೇಳಿಲ್ಲ, ನಾನು ಬರೀ ಟೀಚರ್ಸ್ಗೆ ಹೇಳಿದ್ದೆ. ಸೊ ಇವರು ಕಾಂತಾರಾಗ ಹೋದ್ರೆ ನನ್ನ ನೋಡ್ಬಿಟ್ರು, ನೀನು ಕಾಂತಾರ ಮಾಡಿದ್ಯಾ ಅಂತ ಕೇಳಿದ. ಹ್ಞೂ ಅಂತ ಹೇಳಿದೆ. ಮತ್ತು ಇನ್ನೇ ಮೂವೀಸಲ್ಲಿ ಮಾಡಿದ್ಯಾ ಅಂತ ಅವ್ರು ಕೇಳಿದ್ರು. ನಾನು ಹಿಂಗೆಲ್ಲ ಮಾಡಿದ್ದೀನಿ, ಅದೆಲ್ಲ ಮಾಡ್ದೆ ಅಂತ ನಾನು ಹೇಳಿದೆ. ಓಕೆ. ಇವಾಗ ಇನ್ನು ಮನೆಯಲ್ಲಿ ನಿಮ್ಮ ಮಮ್ಮಿಗೆ ಆ್ಯಕ್ಟಿಂಗಿಗೆಲ್ಲ ಬಿಡ್ತಿರ್ಲಿಲ್ಲ ಅಂತ ಹೇಳ್ದೆ ಅಲ್ಲ, ಇವಾಗ ನೀನು ಆ್ಯಕ್ಟಿಂಗ್ ಮಾಡಿದಾಗ ನಿಮ್ಮ ಅಜ್ಜಿ ಎಲ್ಲ ಏನಂದ್ರು? ನಮ್ಮ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಅವರು ನಮ್ಮನ್ನ ಮಾತಾಡ್ಸಲ್ಲ. ಅವರು ಅವ್ರದ್ದೇ ಒಂದು ಹೌಸ್ ಇದೆ. ನಮ್ಮ ಮೆಟರ್ನಲ್ ಅಜ್ಜಿ ತಾತ ಅವ್ರು ಹೋಗ್ಬಿಟ್ರು. ಮತ್ತೆ ರಿಲೇಟಿವ್ಸ್ ಎಲ್ಲ ಏನಂತಾರೆ? ಕಸಿನ್ ಸಿಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವರು ತುಂಬಾ ಮೆಚ್ತಾರೆ, ಸಖತ್ ಮೆಚ್ತಾರೆ. ಸ್ಪೆಷಲಿ ನನ್ನ ತಮ್ಮ ನನಗೆ, ಆಮೇಲೆ ನನ್ನ ಕಸಿನ್ ಸಿಸ್ಟರ್ಗೆ ಹೆಂಗ್ ಮೆಚ್ತಾರೆ ಗೊತ್ತಾ? ಅವರು ಏನಾದರೂ ಒಂದು ಚಿಕ್ಕ ಮೂವಿ ಆದ್ರೂ ಬಂದ್ರು ನನ್ನ ಮುಖ ಕಾಣಿಸೋಕ್ಕಾದ್ರೂ ನೋಡ್ತಾ ಇರೋರು. ತುಂಬಾ ಪ್ರೊಟೆಕ್ಟಿವ್ ಅವರು. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಾ ನೀವು? ನಮ್ಮ ಪಪ್ಪ, ನಾನು, ನನ್ನ ತಮ್ಮ, ಮಮ್ಮಿ, ನಮ್ಮ ಇನ್ನೊಬ್ರು ಅಜ್ಜಿ, ಆಮೇಲೆ ನನ್ನ ನಾಯಿ. ಏನ್ ಹೆಸರದು? ರಿಯೋನಾ? ಸರಿ, ಈಗ ತಮ್ಮ ಏನ್ ಮಾಡ್ತಾ ಇದ್ದಾನೆ? ಅವನು ತಮ್ಮ ಕನ್ನಡ ಇಂಡಸ್ಟ್ರಿಗೆ ಇದು ಇಂಟ್ರೊಡ್ಯೂಸ್ ಆಗಿಲ್ಲ ಇನ್ನ. ಒಂದು ಮೂವಿ ಮಾಡ್ತಿದ್ದ, ಅದು ಅರ್ಧಕ್ಕೆ ನಿಂತೋಯ್ತು. ಅವನು ಆಕ್ಟಿಂಗ್ ಮಾಡ್ತಾನಾ? ಆಕ್ಟಿಂಗ್ ಮಾಡ್ತಾನೆ, ವೆರಿ ನೈಸ್. ಅಡ್ವರ್ಟೈಸ್ಮೆಂಟ್ಸು, ಬರೀ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾನೆ ಅವನು. ಸೀರಿಯಲ್ಲು ಅದು ಇದೆಲ್ಲ ಇನ್ನ ಹೋಗಿಲ್ಲ ಒಳಗಡೆ. ಹಿಂಗೆ ನೀನೇ ಹೇಳ್ಕೊಡ್ತೀಯ ಅವನಿಗೆ ಎಲ್ಲಾನು? ಅವನು ಆಡಿಷನ್ ಹೆಂಗಂದ್ರೆ ಅವನು ನನಗಿಂತ ಚೆನ್ನಾಗಿ ಮಾಡ್ತಾನೆ ಅವನು ಆಡಿಷನ್ ಅಂದ್ರೆ. ಈ ಆಡ್ ಶೂಟ್ಸ್ ಎಲ್ಲ ಅಂದ್ರೆ ಅವ್ನು ಹೆಂಗಂದ್ರೆ ಫುಲ್ ಚಿಲ್ ಬಾಯ್. ಮಾತಾಡ್ಸ್ತೀರಾ ಮಾತಾಡ್ಸಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತಿ, ಹಂಗೆ ಅವನು. ಅವನೇನಂದ ಕಾಂತಾರ ನೋಡಿ? ಅವನು ಏನೂ ಅಂದಿಲ್ಲ. ಅವನು ಗೊತ್ತು ನಾನು ಹೋದ್ರೆ ರಾಕ್ ಮಾಡ್ಕೊಂಡ್ ಬರ್ತೀನಿ ಅಂತ, ಏನೂ ಅಂದಿಲ್ಲ ಅವನು. ಇಬ್ರು ಸ್ವಾಗ್ ಬ್ರದರ್ಸ್. ಆದ್ರೆ ಏನಾದ್ರು ಒಂಚೂರು ತಲೆ ಕಟ್ಕೊಂಡ್ಬಿಟ್ರೆ ಹೋಗಿ ಹೊಡೆದ್ಬಿಡ್ತೀನಿ ಅವ್ನಿಗೆ. ಯಾರಿಗೆ? ನಮ್ಮ ತಮ್ಮಂಗೆ. ನೀನ್ ಹೊಡೆದ್ಬಿಡ್ತೀಯಾ? ಅವ್ನು ಹೆಂಗಂದ್ರೆ ತುಂಬಾ ಎರಗಂಟ್ ಬಿಹೇವಿಯರ್ ಅಂದು. ನಾನು ಏನಾದ್ರು ಒಳ್ಳೇದ್ ಮಾಡಕ್ ಹೋದ್ರೆ ಅವ್ರು ಉಲ್ಟಾ ಅನ್ಕೊಂಡು ಬೇರೆ ಏನೋ ಅಂದ್ಬಿಡ್ತಾನೆ. ಯೂಶಲಿ ಮನೆಯಲ್ಲಿ ಸಣ್ಣ ಮಕ್ಳು ಹಂಗೆ ಇರ್ತಾರಲ್ಲ, ಸ್ವಲ್ಪ ನಾಟಿ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ತಮಾಷೆ ಮಾಡ್ತಿದ್ರು, ನೀನು ಹಾಸ್ಟೆಲ್ಗೆ ಹಾಕ್ಲಾ, ನೀನು ಹಾಕ್ಲಾ ಅಂತ. ಆಮೇಲೆ ಯಾರು ಒಪ್ಕೊಂಡ್ರಿ ಹಾಸ್ಟೆಲ್ಗೆ ಹೋಗ್ತೀನಂತ? ಯಾರು ಒಪ್ಕೊಂಡಿಲ್ಲ. ನಮ್ಮ ನಾಯಿ ಇದೆಯಲ್ಲ, ಅವನಿಗೆ ಪರ್ಸ್ಬಿಟ್ಟು ಮುಖದ ಮೇಲೆ. ಸೊ ಆ ನಾಯಿ, ಅವನಿಗೆ ಆನಿಮಲ್ಸ್ ಅಂದ್ರೆ ತುಂಬಾ ಕನೆಕ್ಷನ್. ಹೆಂಗಂದ್ರೆ ಒಂದು ನಾಯಿ ನೋಡ್ಬಿಟ್ರೆ ಅದ್ರ ಪಕ್ಕನೇ ಕುತ್ಕೊಬೇಕು. ಅವನು ಊಟನೂ ತಿನ್ನಿಸ್ತಾನೆ ನಾಯಿಗೆ ಕೈಯಲ್ಲಿ. ಅದು ಹೆಂಗಂದ್ರೆ ಆ ನಾಯಿ ಹತ್ರ ಅವನು ಹೋದ್ರೆ ಮಲ್ಕಿರ್ತಾರೆ ಆ ನಾಯಿ, ನಾನು ಹೋದ್ರೆ ಅಂದ್ರೆ ಗೊತ್ತಾಗತ್ತೆ ಅವುಗಳಿಗೆ, ಅಂದ್ರೆ ಜನಗಳು ಹೆಂಗೆ ಅನ್ನೋದು ನೀಟಾಗಿ ಗೊತ್ತಾಗತ್ತೆ ಅವುಗಳಿಗೆ. ಅವನು ಮಾತಾಡಿಸ್ತಾನೆ. ಆದ್ರೆ ನಂಗೆ ನಾಯಿ ಅಂದ್ರೆ ಇಷ್ಟ. ಮನೆ ನಾನು ಎಷ್ಟೋ ದಿವಸ ಆಗಿರತ್ ನೋಡಿ, ನನ್ನ ಮೇಲೆ ಬೊಗಳುತ್ತೆ, ಯಾಕೆ ಬಂದಿಲ್ಲ ನೀನು, ಎಲ್ಲೋಗಿದ್ದೆ, ಯಾಕೆ ಬಂದಿಲ್ಲ ಅಂತ. ಈಗ ಇನ್ನ ಸ್ಕೂಲಲ್ಲಿ ಸಪೋರ್ಟ್ ಬೇಕೇ ಬೇಕು ನಿಂಗೆ. ನೀನು ಶೂಟಿಂಗ್ ಎಲ್ಲ ಹೋಗ್ತೀಯ ಅಂತಂದ್ರೆ ಹಾಲಿಡೇಸ್ ಎಲ್ಲ ಬೇಕು. ಆಮೇಲೆ ಸ್ಕೂಲಲ್ಲೆಲ್ಲ ಹೇಗೆ ಸಪೋರ್ಟ್ ಇದೆ ನಿನ್ಗೆ? ಆಮೇಲೆ ಏನಂತಾರೆ ನಿನ್ನ ಟೀಚರ್ಸ್ ಎಲ್ಲ? ನಾನು ದೃಷ್ಟಿ ಬಟ್ಟು ಆಮೇಲೆ ಕಾಂತಾರ ಸ್ಟಾರ್ಟ್ ಆದ್ಮೇಲೆ ನಾನು ಗ್ರೇಡ್ 4 ಇದ್ದೆ. ತುಂಬಾ ಸ್ವೀಟ್ ಆಗಿದ್ರು ಟೀಚರ್ಸು. ಒಬ್ರು ಟೀಚರ್ ಸ್ಕೂಲೇ ಬಿಟ್ಬಿಟ್ರು. ಅವರು ಇನ್ವೆಂಚರ್ ಅಂತ ಸ್ಕೂಲ್ ಇದೆ, ಅಲ್ಲಿಗೆ ಹೋದ್ರು. ಅವ್ರ ಹೆಸರು ಮಿಸ್ ಶ್ರೇಯಾ, ಆಮೇಲೆ ಮಿಸ್ ಪರ್ಸಿ. ಮಿಸ್ ಪರ್ಸಿ ಹೆಂಗಂದ್ರೆ ಒಂಚೂರು ಸ್ಟ್ರಿಕ್ಟು. ಆದರೆ ಅವರು ತುಂಬ ಹೊಗಳ್ತಾರೆ.
ಮಿಸ್ ಶ್ರೇಯ ಹೆಂಗಂದ್ರೆ ನೀವೇನು ತಲೆ ಕೆಡ್ಸ್ಕೊಂಬೇಡಿ ಮ್ಯಾಮ್, ಇವನು ಅಕಾಡೆಮಿಕ್ಸಲ್ಲಿ ತುಂಬ ಚೆನ್ನಾಗಿದ್ದಾನೆ, ಬೇಗ ಕ್ಯಾಚಪ್ ಮಾಡ್ಕೊಂಡ್ಬಿಡ್ತಾನೆ, ಚೆನ್ನಾಗಿ ಮಾಡಿ ಬರೋಕ್ಕೆ ಹೇಳಿ, ಇಲ್ಲ ಅಂದರೆ ನಾನನ್ನು ಸುಮ್ಮನೆ ಬಿಡಲ್ಲ ಅಂತ. ಓಕೆ, ಸ್ಕೂಲಲ್ಲೆಲ್ಲ ಸಪೋರ್ಟ್ ಹೆಂಗಿದೆ ನಿನಗೆ? ತುಂಬ ಚೆನ್ನಾಗಿದೆ ಸಪೋರ್ಟು. ಅವರು ಹೆಂಗಂದ್ರೆ ನನ್ನ ಇನ್ನೊಂದು ಟೀಚರ್ ಥರ ಮಾತಾಡ್ಸ್ತಾರೆ, ಸ್ಟೂಡೆಂಟ್ ಥರ ಮಾತಾಡ್ಸಲ್ಲ. ಹೌದು, ಕ್ಯಾಶುಯಲ್ ಆಗಿ ಮಾತಾಡ್ಸ್ತಾರೆ. ಆಮೇಲೆ ಸ್ಕೂಲಲ್ಲೆಲ್ಲ ನಿಮ್ಗೆ ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಏನಾದರೂ ಇದೆಯಾ, ಇಲ್ಲ ಹೆಂಗೆ ಆಕ್ಟಿಂಗ್ ಕಲ್ತಿದ್ದು? ಸ್ಕೂಲಲ್ಲಿ ಅಂದರೆ ರೀಲ್ಸ್ ಇದೆಯಲ್ಲ, ನಾನು ನಮ್ಮಮ್ಮ ಅದು ತುಂಬ ಜಾಸ್ತಿ ಮಾಡಿಸ್ತಾರೆ ನನಗೆ. ಸೊ ಅದರಲ್ಲಿ ನಾನು ಕಲ್ತ್ಕೊಂಡಿದ್ದು. ಇವಾಗ ಹೆಂಗಂದ್ರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಫೋಟೋ ಶೂಟು, ವಿಡಿಯೋ ಶೂಟಿಂದ ಅಲ್ವಾ. ನನಗೆ ಅಲ್ಲಿಂದಾನೇ ಫಸ್ಟ್ ಕ್ಯಾಮ್ರಾ, ನನಗೆ ಸ್ಟೇಜ್ ಫಿಯರ್ ಇತ್ತು ಅವಾಗ. ಸೊ ಅವರು ನನಗೆ ಹೇಳ್ಕೊಟ್ರು, ನಿನಗೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹಿಂಗೆ, ಅದು ಮಾಡ್ಬೇಕಂದ್ರೆ ಹಾಗೆ ಅಂತ. ಸೊ ನನಗಲ್ಲಿ ಒಂಚೂರು ನಾಲೆಜ್ ಬಂತು. ಸೊ ಇವಾಗ ಮಮ್ಮಿ ರೀಲ್ಸ್ ಮಾಡಿಸ್ತಾರಲ್ಲ, ನನಗೆ ಗೊತ್ತಿದೆ ಆ್ಯಕ್ಟಿಂಗು, ಏನು ಕ್ಲಾಸ್ಗೂ ಹೋಗಲ್ಲ ನಾನು. ಇಲ್ಲಿ ಸ್ಕೂಲಲ್ಲೆಲ್ಲ ನಿಮ್ಗೆ ಥಿಯೇಟರ್ ಎಲ್ಲ ಏನಾದರೂ ಇದೆಯಾ? ಹೌದು, ರೀಸೆಂಟಾಗಿ ನನ್ನ ಕನ್ನಡ ರಾಜ್ಯೋತ್ಸವ ಪ್ಲೇ ಇತ್ತು, ನನಗೆ ಮೇನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಹೌದು, ಏನು ಕ್ಯಾರೆಕ್ಟರ್ ಮಾಡಿದ್ದೆ? ಮಯೂರ ವರ್ಮ. ಮೌರ್ಯಗೆ ಮಯೂರ ವರ್ಮ. ಮಯೂರ ವರ್ಮ ಯಾರು ಗೊತ್ತಾ? ಗೊತ್ತು. ಯಾರು? ಫಸ್ಟ್ ಕನ್ನಡ ಕಿಂಗ್, ಕದಂಬಗೆ ಕಿಂಗ್ ಅವರು. ಓಕೆ, ಅದನ್ನ ಕನ್ನಡದಲ್ಲಿ ಒಬ್ರು ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಮೂವಿ, ಗೊತ್ತಾ ನಿನಗದು? ಗೊತ್ತಿಲ್ಲ. ಮಯೂರ ಅಂತಾನೆ ಅಣ್ಣವ್ರದೊಂದು ಮೂವಿ ಇದೆ, ನೀನ್ ನೋಡ್ಬೇಕು ಅದನ್ನ, ಡಾಕ್ಟರ್ ರಾಜ್ಕುಮಾರ್ದು. ಹೌದಾ? ಹೌದು, ನಿನ್ ಕ್ಯಾರೆಕ್ಟರ್ ಅವ್ರು ಮಾಡಿದ್ದು, ಸಾರಿ ಅವ್ರ ಕ್ಯಾರೆಕ್ಟರ್ ನೀನ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ ನೋಡು ಮೂವಿ, ಆಯ್ತಾ? ನಿಂಗೆ ಮೋಸ್ಟ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಾದ್ರೂ ಸಿಗತ್ತೆ. ಆಮೇಲೆ ನಿಂಗೆ ಯೂಸ್ ಆಗತ್ತೆ ಆಕ್ಟಿಂಗಿಗೂ. ಹೌದು. ಮತ್ತೆ ನಿನ್ನ ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅವ್ರದ್ದು ಯಾವ ಸಿನಿಮಾ ನಿಂಗೆ ತುಂಬಾ ಇಷ್ಟ? ನನಗೆ ಇವರದ್ದು ನನ್ನ ಇಷ್ಟ ಆಯಿತು, ಆದರೆ ಚೂರು ಸ್ಯಾಡ್ ಆಯಿತು ನಾನು ಇರಲಿಲ್ಲ ಅಂತ. ಸೊ ಅವರು ಇದೆ ಜೇಮ್ಸ್ ಇಷ್ಟ ಆಯ್ತು ನನಗೆ, ಆದರೆ ಅದೂ ಇಲ್ಲ. ನನಗೆ ಇಷ್ಟ ಆಗಿದೆ ಯುವರತ್ನ. ಅದೇ ನಾನು ಫಸ್ಟ್ ನೋಡಿದ್ದು. ಅವ್ರು ನನಗೆ ಗೊತ್ತಿರಲಿಲ್ಲ, ಯಾರು ಇವರು, ನನಗೆ ಗೊತ್ತಿಲ್ವಲ್ಲ ಅಂತ ನಾನು ಅಂತಿದ್ದೆ. ಅದಾದ್ಮೇಲೆ ಈ ವಿಡಿಯೋ ತೋರಿಸಿದ್ರು, ಅದು ತೋರಿಸಿದ್ರು, ಇದು ತೋರಿಸಿದ್ರು, ಅದಾದ್ಮೇಲೆ ನನಗೆ ಗೊತ್ತಾಯ್ತು. ಸರಿ, ಇಲ್ಲಿ ನಿನ್ನ ಜೊತೆ ನಿನ್ನ ಫ್ರೆಂಡ್ಸ್ ಇವಾಗ ನೀನು ಹೇಳ್ತಿದ್ದೆ ಅಲ್ಲ, ನನಗೆ ಕನ್ನಡ ರಾಜ್ಯೋತ್ಸವಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ಅಂತ, ಸ್ಕೂಲ್ನಲ್ಲೇ ಪ್ರಾಕ್ಟೀಸ್ ಮಾಡಿಸಿದ್ದ? ಅದು ಹೇಗೆ ಅಂದರೆ ನಿನ್ನ ಫ್ರೆಂಡ್ಸ್ ಎಲ್ಲರ ಜೊತೆಗೆ ಸೇರ್ಕೊಂಡು ಮಾಡಿದ್ದ? ಹೌದು. ಅದು ಹೆಂಗಂದ್ರೆ ಮಿಸ್ ಸೋನಿಯಾ ಇದ್ದಾರೆ, ಅವರೇ ಕನ್ನಡ ಟೀಚರು. ಮಿಸ್ಟರ್ ನಾಗಾರ್ಜುನು, ಮಿಸ್ ಸೋನಿಯಾ ಎಲ್ಲ ಅವರೇ ಹೇಳ್ಕೊಟ್ಟಿದ್ದು. ಸ್ಕಿಟ್ ಎಲ್ಲ ಬರೆಯೋದು. ಲಾಸ್ಟ್ ಇಯರ್ ಏನಾಯ್ತು ಗೊತ್ತಾ? ಲಾಸ್ಟ್ ಇಯರು ಮಿಸ್ ಚಿತ್ರ ಹೇಳಿದರು, ಮಿಸ್ ಸೋನಿಯಾ ಕನ್ನಡ ರಾಜ್ಯೋತ್ಸವ ಬರ್ತಿದೆ, ಏನಾದರೂ ಮಾಡಿ ಅಂತ. ಅವತ್ತು ರಾತ್ರಿನೇ ಕತೆ ಬಂದ್ಬಿಟ್ರು ಅವರು. ಹೌದು. ಅವ್ರಿಗೆ ಹೆಂಗಂದ್ರೆ ಅವ್ರು ಏನಾದರೂ ಗೊತ್ತಾ, ನಿನಗೆ ಏನು ಆ್ಯಟಿಟ್ಯೂಡ್ ಇಲ್ಲ, ಒಳ್ಳೆ ಆ್ಯಕ್ಟರ್ ಆಗ್ತೀಯಾ, ದೇವ್ರ ಮೇಲೆ ನಾಳೆ ಒಳ್ಳೆ ಆ್ಯಕ್ಟರ್ ಆಗ್ತೀಯಾ ಅಂತ ಹೇಳಿದ್ರು. ಅವರು ನನಗೆ ತುಂಬ ಇಷ್ಟಪಡ್ತಾರೆ ಅವರು. ಅದು ಏನಂದರೆ ಮೊನ್ನೆ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಿದ್ದೆ ಮೂವಿದು. ಅಲ್ಲಿ ನಾವು ಒಂದು ಕ್ಲಿಪ್ ಕಳಿಸಿದ್ವಿ ಮಿಸ್ಗೆ, ಬಂದು ಹಗ್ ಮಾಡಿ ನಿಮಗೆ ನಾಳೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಎಲ್ಲ ಹೇಳಿದ್ರು. ಚಾಕ್ಲೇಟ್ ಇಲ್ಲ ಕೊಟ್ಟಿಲ್ಲ. ಇಂಟರ್ವ್ಯೂ ಆದ್ಮೇಲೆ ಕೇಳೋಣ ಅವರಿಗೆ. ಇಲ್ಲ, ಅವರು ಏನಂದ್ರೆ ಕನ್ನಡ ರಾಜ್ಯೋತ್ಸವ ಪ್ಲೇಗೆ ಒಂದು ಕೇಕ್ ತಂದಿದ್ರು. ನಾನು ಶೂಟಿಂಗ್ ಹೋಗ್ಬೇಕಿತ್ತು, ನಾನು ಮಿಸ್ ಮಾಡಿದೆ. ಹೌದಾ? ಪರವಾಗಿಲ್ಲ ಬಿಡು, ಹೋಗ್ಲಿ. ಆಮೇಲೆ ನಾವು ಏನೋ ಒಂದು ಕೇಳ್ಪಟ್ವಪ್ಪ, ನೀನು ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ಅಕಾಡೆಮಿಕ್ಸ್ ಅಷ್ಟೇ ಅಲ್ಲ, ಸ್ಪೋರ್ಟ್ಸಲ್ಲಿ ಕೂಡ ಇದೆಯಂತೆ, ತುಂಬ ಒಳ್ಳೆ ಸ್ಪೋರ್ಟ್ಸ್ ಮನ್ ಅಂತೆ ನೀನು. ಯಾವ ಸ್ಪೋರ್ಟ್ಸಲ್ಲಿ ಇರೋದು? ಫುಟ್ಬಾಲ್. ವಾವ್, ಪ್ರಾಕ್ಟೀಸ್ ಮಾಡ್ತೀಯ ಡೈಲಿನೂ? 5 days a week ಹೋಗ್ತೀನಿ. ಅದೇನಂದರೆ ನಾನು ಇವಾಗ ನಾನು ಓಡ್ತಿದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ಥರ ಡಿಸಿಪ್ಲಿನ್ ಇತ್ತು. ಒಂದು 7 o'clock ಎದ್ದು ಓಡೋದು, ದೇವ್ರಿಗೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡೋದು, ತಿಂಡಿ ತಿಂತಿದ್ದೆ. ಆದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ನಾನು ಶೂಟಿಂಗ್ ಹೋಗ್ಬಿಟ್ರೆ ಶುಗರ್ ಕ್ರೇವಿಂಗು ಅದು ಇದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ನನಗೆ ವೆಯ್ಟ್ ಗೇನ್ ಆಗಿಬಿಟ್ಟಿದೆ ಇವಾಗ. ಇವಾಗ ವೇಟ್ ಗೇನ್ ಆಗ್ಬಿಟ್ಟಿದ್ಯಾ ನಿನ್ ಮುಂಚೆಗಿಂತ? ಹೌದು. ಯಾಕೆ ಪ್ರಾಕ್ಟೀಸಿಗೆ ಹೋಗ್ತಾ ಇಲ್ವಾ? ಹೋಗ್ತಿದ್ದೇನೆ. ಅದು KSFA ಅಲ್ವಾ, ಅವ್ರು ಎವ್ರಿ ಡೇ ಇಡ್ತಾರೆ. ಆದರೆ ಅವ್ರು ಎವ್ರಿ ಡೇ ಇಟ್ಟಿಲ್ಲ, ಯಾಕಂದರೆ ಲೋಡ್ ಇಡಬಾರ್ದು ಅಂತ. ನೀವು ತುಂಬ ಟಯರ್ಡ್ ಆಗಿಬಿಟ್ರೆ ನಿಮ್ಗೆ ಆಡೋಕ್ಕಾಗಲ್ಲ ತಾನೆ. ಸೊ ಅವರು ಅದೇ ನಾಲೆಜ್ ಇಟ್ಕೊಂಡು ಎವ್ರಿ ಡೇ ಇಟ್ಟಿಲ್ಲ. ಇವಾಗ ನೀನು ಹೇಳ್ತಾ ಇದ್ರೆ ಅಂದರೆ ನನಗೆ ಸ್ವಲ್ಪ ಶಾಕ್ ಆಯಿತು. ನೀನು 5th ಸ್ಟ್ಯಾಂಡರ್ಡ್ ಅಲ್ವಾ, ಶುಗರ್ ಕ್ರೇವಿಂಗ್ಸ್ ಅಂತೆಲ್ಲ ಮಾತಾಡ್ತಾ ಇದೆಯಾ? ಹೆಂಗೆ ನಿಂಗೆ ಡಯಟ್ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತು. ನಮ್ಮ ಪಪ್ಪ ಏನಂದ್ರೆ ಫುಲ್ ಮೋಟಿವೇಶನಲ್ ಸ್ಪೀಕರ್ ಅವರು. ಹೌದಾ? ಓಕೆ. ನಿಮಗೆ ಡೇವಿಡ್ ಗಾಗಿನ್ಸ್ ಗೊತ್ತಾ? ಡೇವಿಡ್ ಗಾಗಿನ್ಸ್? ಇಲ್ಲಪ್ಪ, ಗೊತ್ತಿಲ್ಲ ನನಗೆ. ಅವರು ಅಮೇರಿಕನ್ ಮೋಟಿವೇಶನಲ್ ಸ್ಪೀಕರ್. ಬಂದಾಗೆಲ್ಲ, ಚಿನ್ನ ನೀನು ವೇಟ್ ಗೇನ್ ಆಗಿದ್ಯಾ, ಹಿಂಗಿರಬಾರ್ದು, ನೀನು ಓಡಲೇಬೇಕು, ನೀನು ಸ್ಕಿಪ್ಪಿಂಗ್ ರೋಪ್ ತಂದ್ಕೊಟ್ಟಿದ್ದೀನಲ್ಲ ಮಾಡು, ಯಾಕೆ ಮಾಡ್ತಿಲ್ಲ, ಎಲ್ಲ ಮಾತಾಡ್ತಾರೆ ಅವರು. ಸೊ ಅದಕ್ಕೆ ಎಲ್ಲ ಗೊತ್ತು ನನಗೆ. ಹೌದಾ? ಓಕೆ. ಹೆಂಗೆ ನಿಂದು ಡಯಟ್ ಎಲ್ಲ ಹೆಂಗಿರುತ್ತೆ ಹಂಗಿದ್ರೆ?
ಡಯಟ್ ಒಂದೊಂದ್ಸತಿ ನನಗೆ ಪರೋಟ ಅಂದ್ರೆ ತುಂಬಾ ಇಷ್ಟ. ಓಕೆ, ಯಾವುದು ಇದು? ಕೇರಳ ಪರೋಟ, ಆಲೂ ಪರೋಟನಾ? ಓಕೆ ಓಕೆ. ನಾನು ಎಲ್ಲಾದ್ರೂ ಆಚೆ ಹೋಗಿದ್ರೆ ಮನೆಯಿಂದ ಒಂದು 5 days 10 days ಮನೇಲಿ ಇಲ್ಲ ಅಂದ್ರೆ ನಮ್ಮ ಮನೇಲಿ ಹೆಂಗ್ ಗೊತ್ತಾ, ಫ್ರಿಡ್ಜ್ ಇದೆ, ಫ್ರಿಡ್ಜಲ್ಲಿ ಒಂದು ಬರ್ಡ್ ಹಾಕ್ಬಿಟ್ಟಿದ್ದಾರೆ, ನಿಮ್ಮ ಮೆನು ಏನು ಬೇಕೋ ಬರ್ಕೊಟ್ಬಿಟ್ಟು ಅವ್ರು ಮಾಡ್ಕೊಡ್ತಾರೆ ಅಂತ. ಸೊ ನಾನು ಹೋಗೋಕೆ ಮುಂಚೆ ಪರೋಟ ವಿತ್ ಕರ್ಡ್ ಆ್ಯಂಡ್ ಉಪ್ಪಿನಕಾಯಿ ಅಂತ ಬರ್ದಿದ್ದೆ. ಬಂದಿದ ತಕ್ಷಣ ಬೆಳಿಗ್ಗೆ ಅದೇ ರೆಡಿ. ಅದಾದ್ಮೇಲೆ ಕರ್ಡ್, ಒಂದೊಂದ್ಸತಿ ಕರ್ಡ್ ರೈಸು, ಒಂದೊಂದ್ಸತಿ ಪಾಲಕ್ ಪನ್ನೀರ್ ಚಪಾತಿ, ಒಂದೊಂದ್ಸತಿ ಬಿರಿಯಾನಿನೂ ಮಾಡ್ತಾರೆ. ಯಾಕಂದರೆ ಸಂಡೇಸು ಫಿಶ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದ್ಸತಿ ಮನೆಗೆ ಬನ್ನಿ, ಸರಿಯಾಗಿ ಮಾಡಿಸ್ತೀನಿ. ಅದೇ 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 ನೀನು ಹೇಳ್ತಾ ಇರೋದು ನೋಡಿದ್ರೆ ತಿನ್ಬೇಕು ಅನ್ನಿಸ್ತಾ ಇದೆ ನನಗೂ. ಬರ್ತೀನಿ ಮನೆಗೆ. ಸರಿ, ಇವಾಗ ನೆಕ್ಸ್ಟ್ ಬೇರೆ ಎಲ್ಲ ಯಾವ ಪ್ರಾಜೆಕ್ಟ್ಗಳೆಲ್ಲ ಇವಾಗ ಆನ್ ಗೋಯಿಂಗ್ ಶ್ರೀಮತಿ ಸಿಂಧೂರ ಇದೆ. ಅದಾದ್ಮೇಲೆ ಇನ್ನೂ ಯಾವುದು ಬಂದಿಲ್ಲ. ಅವರು ಡೈರೆಕ್ಟರ್ ಹೆಸರು ಅನಂತ್ ರಾಜ್ ಅಂತ, ಆಮೇಲೆ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಅವರು ಗಂಗಾಧರ್ ಸರ್ ಅಂತ. ನಾನು ಎಷ್ಟೊಂದು ಮೂವಿ ಮಾಡಿದ್ದೆ, ಎಲ್ಲ ಪೇಮೆಂಟ್ ಎಲ್ಲ ಆನ್ಲೈನಲ್ಲಿ ಬರ್ತಿತ್ತು. ಇವರು ಈ ಗಂಗಾಧರ್ ಸರ್ ಅಂದರೆ ಎಷ್ಟು ಕೈಂಡ್ ಹಾರ್ಟೆಡ್ ಗೊತ್ತಾ. ಅವರು ಬೇರೆ ಊರೆಲ್ಲ ಹೆಂಗೆ ಗೊತ್ತಾ, ಓಕೆ ನನ್ನ ಚಿಕ್ಕ ಕ್ಯಾರೆಕ್ಟರು ಇವನೇನು ಮಾತಾಡ್ಸೋಣ ಹೋಗಿ ಅಂತ ಹಂಗಂತಿದ್ರು. ಇವಾಗ ಇವ್ರು ಹೆಂಗಂದ್ರೆ ನೀನು ಚಿಕ್ಕ ಕ್ಯಾರೆಕ್ಟರ್ ಆಗೂ ಇರಿ, ಇಲ್ಲಾಂದ್ರೆ ನೀನು ದೊಡ್ಡ ಕ್ಯಾರೆಕ್ಟರ್ ಆಗೂ ಇರಿ, ಎಲ್ಲರೂ ಈಕ್ವಲ್ಲು. ಹಂಗೆ ಅವರು ಏನು ಮಾಡಿದಂದ್ರೆ ಈ ಸತಿ ನನ್ನ ಕೈಗೆ ಕೊಟ್ಬಿಟ್ರು ಕ್ಯಾಶು. ನನಗೆ ಏನು ಅನ್ಬೇಕು ಅಂತ ಗೊತ್ತೇ ಆಗಿಲ್ಲ. ಫಸ್ಟ್ ಟೈಮ್ ಕೈಗೆ ಬಂತಾರಪ್ಪ ಕ್ಯಾಶು, ಒಂಥರ ಫೀಲಿಂಗು. ಓಕೆ ಓಕೆ. ಏನು ಮಾಡಿದೆ ಕ್ಯಾಶು ದೇವ್ರ ಮನೆ ಹತ್ರ ಹೋಗಿಟ್ಟೆ, ಪೂಜೆ ಬಂದಿದ ತಕ್ಷಣ ಪೂಜೆ ಮಾಡಿದೆ, ಸ್ಪೆಂಡ್ ಮಾಡಿಲ್ಲ, ಹೋಗಿ ಪಾಪಂಗೆ ಕೊಡ್ತೀನಿ. ಹೌದಾ? ಓಕೆ ಸರಿ. ಇವಾಗ ನೀನು ಹೇಳ್ತಾ ಇದ್ದೆ ನೀನು ಫುಟ್ಬಾಲ್ ಕೂಡ ಪ್ರಾಕ್ಟೀಸ್ ಮಾಡ್ತೀನಿ ಅಂದೆ, ಮತ್ತೆ ಆಕ್ಟಿಂಗ್ ಅಲ್ಲೂ ಇದೆಯಾ? ನೀನು ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಇವಾಗ ನಾನು ಸ್ಪೋರ್ಟ್ಸ್ ಮ್ಯಾನ್ ಆದ್ರೂ ಮೂವಿನೂ ಬರುತ್ತೆ, ಆಡ್ಸು ಬರುತ್ತೆ. ಯಾಕಂದ್ರೆ ಈ ಮೆಸ್ಸಿ ರೊನಾಲ್ಡೋ ಇದಾರಲ್ಲ, ದೊಡ್ಡವರಾದ್ಮೇಲೆ ಅವ್ರಿಗೆ ಪೆಪ್ಸಿ ಆಡು ಅದು ಇದು ಎಲ್ಲ ಬಂದಿದ್ದು. ಇವಾಗ ನಾನು ದೊಡ್ಡವನಾದ್ಮೇಲೆ ನನಗೂ ಬರುತ್ತೆ. ಇವಾಗ ಸುನೀಲ್ ಛೇತ್ರಿನೂ ಅಷ್ಟೇ, ಎಷ್ಟೊಂದು ಆಡ್ಸಲ್ ಮಾಡಿದ್ದಾರೆ. ನಾನು ಹಂಗೆ ಹೋಗ್ಬೋದು ಅಂತ ನಾನು ಸ್ಪೋರ್ಟ್ಸು ತಗೋತೀನಿ, ಆಕ್ಟಿಂಗು ತಗೋತೀನಿ. ವೆರಿ ನೈಸ್ ವೆರಿ ನೈಸ್. ಆಕ್ಚುಲಿ ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಕಮ್ ಇದು ಏನೋ ಆಕ್ಟರ್, ಎರಡು. ಓಕೆ ಓಕೆ. ಸರಿ, ನಿನ್ನ ಫೇವ್ರೆಟ್ ಫುಟ್ಬಾಲರ್ ಯಾರು? ಸುನೀಲ್ ಛೇತ್ರಿ, ಆಮೇಲೆ ಡೇವಿಡ್ ಬೆಕಮ್. ಓಕೆ, ನಿಂಗೆ ಇಂಡಿಯನ್ ಇಷ್ಟನಾ? ಯೂಶಲಿ ನಾವು ಯಾರಿಗಾದ್ರೂ ಫುಟ್ಬಾಲಲ್ಲಿ ಯಾರು ಇಷ್ಟ ಅಂತಂದ್ರೆ ಒಂದು ಮೆಸ್ಸಿ ಅಂತಾರೆ, ಇಲ್ಲ ರೊನಾಲ್ಡೋ ಅಂತಾರೆ. ಬಟ್ ನೀನು ಸುನಿಲ್ ಇಷ್ಟ ಅನ್ನೋದು ಕೇಳಿ ಖುಷಿ ಆಯ್ತು ತುಂಬಾ. ಓಕೆ, ಅದ್ಬಿಟ್ಟು ಬೇರೆ ಯಾವ್ದಾದ್ರು ಸ್ಪೋರ್ಟ್ಸ್ ಎಲ್ಲ ಫಾಲೋ ಮಾಡ್ತೀಯ ನೀನು? ಕ್ರಿಕೆಟ್, ಬ್ಯಾಡ್ಮಿಂಟನ್ ಆಡ್ತಿದ್ದೆ ಮುಂಚೆ, ಇಂಟ್ರೆಸ್ಟ್ ಹೊಟ್ಟೋಯ್ತು. ಅದಾದ್ಮೇಲೆ ಇಲ್ಲೂ ಟ್ರೈನಿಂಗ್ ಹೋಗ್ತಿದ್ದೆ ಸ್ಕೂಲಲ್ಲಿ. ನೀವು ಆಚೆ ಹೋಗ್ತಾ ಒಂದು ಬೋರ್ಡ್ ಸಿಗುತ್ತೆ ನೋಡಿ, ಫಂಡಾಷಿಯೋ ರಿಯಲ್ ಮಡ್ರಿಡ್ ಅಂತ, ಅಲ್ಲಿ ನಾನು ಹೋಗ್ತಿದ್ನ. ಹೆಂಗೆ ಗೊತ್ತಾ, ಗುಂಪಲ್ ಗೋವಿಂದ ಹಂಗೆ, ಅಲ್ಲಿ ಹಂಗೆ ಹೇಳ್ಕೊಡ್ತೀನಿ. ಏನದು ಗುಂಪಲ್ ಗೋವಿಂದ ಅಂದ್ರೆ? 1 in a million. ಓ, ಆ ಥರ. ಸರಿ, ನಿಂಗೆ ಇವಾಗ ಇಷ್ಟು ಅಂದ್ರೆ ಯೂಶಲಿ ಏನಾಗತ್ತೆ, ಈ ನಡುವೆ ಮಕ್ಕಳು ಕನ್ನಡ ಮಾತಾಡೋದೇ ತುಂಬಾ ಕಡಿಮೆ. ಏನಾರು ಕೇಳಿದ್ರೆ ಎಲ್ಲ ಇಂಗ್ಲಿಷ್ನಲ್ಲೇ ಮಾತಾಡ್ತಿರ್ತಾರೆ. ಬಟ್ ನೀನು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯಲ್ಲ, ಹೇಗೆ ಅಂತ? ನಾನು ಪ್ರೌಡ್ ಕನ್ನಡಿಗ. ಮನೆಯಲ್ಲೂ ಕನ್ನಡನೇ ಮಾತಾಡೋದಾ? ನನಗೆ ಹಿಂದಿ ಒಂಚೂರು ಗೊತ್ತಿರಲಿಲ್ಲ. ಇವಾಗ ಏನಾಗಿತ್ತು ಗೊತ್ತಾ, ಒಂದು 2-3 years ಹಿಂದೆ ಶಾರುಖ್ ಖಾನ್ ಸರ್ ಜೊತೆ ಒಂದು ಇದು ಬೈಜೂಸ್ ಆ್ಯಡ್ ಬಂದಿತ್ತು. ಅಲ್ಲಿ ಏನಾಯ್ತು ಗೊತ್ತಾ, ಕ್ಲಾಶು ಎಕ್ಸ್ಪ್ರೆಷನ್ ಎಲ್ಲ ಸೂಪರ್ ಆಗಿ ಬರ್ತಿತ್ತು. ಕ್ಲಾಶ್ ಅಂದರೆ ಲ್ಯಾಂಗ್ವೇಜು. ಓಕೆ ಓಕೆ. ಸ್ಕ್ರಿಪ್ಟ್ ಕೊಟ್ಟಿದ್ರು. ನಮ್ಮ ಪಪ್ಪ ತುಂಬ ಚೆನ್ನಾಗಿ ಹಿಂದಿ ಮಾತಾಡ್ತಾರೆ. ಅವರು ತಮಿಳು, ತೆಲುಗು, ಹಿಂದಿ, ಕನ್ನಡ ಎಲ್ಲಾನು ಮಾತಾಡ್ತಾರೆ. ಅವರು ಯಾವ್ದು ಕನ್ನಡ ಟಂಗ್ ಮದರ್ ಟಂಗ್ ಯಾವ್ದು ಒಂದು ಕನ್ನಡಕ್ಕೆ ಆಗಲ್ಲ, ಅವ್ರು ಮಾತಾಡ್ತಾರೆ. ಆದರೆ ಅವರು ಇದು ಲ್ಯಾಂಗ್ವೇಜ್ ಕನ್ನಡನೇ. ಅವರು ಹಿಂದಿ ನನಗೆ ಹೇಳ್ಕೊಟ್ರು, ಸ್ಕ್ರಿಪ್ಟ್ ಹೇಳ್ಕೊಟ್ರು, ಬರುತ್ತೆ ಡೈಲಾಗು. ಆದರೆ ಅವಾಗ ಆಕ್ಸೆಂಟು ಇಲ್ಲ, ಥರ ಗ್ಯಾಪು, ಹಮಾರ, ನಾ, ಮೌರ್ಯ, ಕಾನ್ಫಿಡೆನ್ಸ್ ಇರಲಿಲ್ಲ ಆ ಥರ. ಓಕೆ, ಇವಾಗೆಲ್ಲ ಕಲ್ತ್ಕೊಂಡ್ಯಾ? ಹಿಂದಿ ಲ್ಯಾಂಗ್ವೇಜಸ್ ಬರುತ್ತೆ ಹಂಗಿದ್ರೆ ನಿಂಗೀಗ? 2 ಬರುತ್ತೆ. 2 ಬರುತ್ತೆ. 3 ಕನ್ನಡ ಸೇರಿಸಿ. ಕನ್ನಡ, ಫ್ರೆಂಚ್ ಅಂದ್ರೆ ಕಲ್ತ್ಕೋತಿದ್ದೀನಿ ಒಂಚೂರು. ಓ, ಫ್ರೆಂಚ್ ಕ್ಲಾಸಸ್ ಇದೆಯಾ ನಿಮಗೆ? ಸ್ಕೂಲಲ್ಲಿ ಇದೆ. ಸ್ಕೂಲಲ್ಲಿ ಇದೆಯಾ? ಓಕೆ. ಅದು NFL ಅಂದ್ರೆ ಸುಮ್ಮನೆ ಟೈಮ್ ಏನಾದರೂ ಇನ್ನೊಂಚೂರು ಏನಾದರೂ ಕಲ್ತ್ಕೊಂಡು ಬೇಸಿಕ್ ಹೇಳ್ಕೊಡ್ತಾರೆ ಅಷ್ಟೇ. ಬೇಸಿಕ್ಸ್. ಓಕೆ ಓಕೆ. ಗ್ರೇಡ್ 6 ಅದಾದ್ಮೇಲೆ ಫುಲ್ ಹೇಳ್ಕೊಟ್ಬಿಡ್ತಾರೆ. ಅದು ಹೆಂಗಂದ್ರೆ ಮಾತಾಡಕ್ಕೆ ಬರುತ್ತಲ್ಲ, ಅಲ್ಲಿ ತನಕ ಬಿಡಲ್ಲ ಅವರು. ಹೇಳ್ಕೊಡ್ತಾನೆ ಇರ್ತಾರೆ. ಓಕೆ ಓಕೆ. ಸರಿ ಆಯ್ತು. ಇವಾಗ ನಿಂದು ಫೇವ್ರೆಟ್ ಸಬ್ಜೆಕ್ಟ್ಸ್ ಏನು ಸ್ಕೂಲಲ್ಲಿ? PE. ನಾನು ಮ್ಯಾಥ್ಸ್ ಹೇಳ್ತೀಯ ಅನ್ಕೊಂಡ್ಬಿಟ್ಟಿದ್ದೆ. PE ಇಷ್ಟನಾ? ಓಕೆ. ಏನಕ್ಕೆ ಇಷ್ಟ PE?
ಫುಟ್ಬಾಲ್ ಆಡ್ತೀವಿ, ಬಾಸ್ಕೆಟ್ಬಾಲ್ ಆಡ್ತೀವಿ. ಹಾಗೂ ಈ ಮೂವಿ ಇತ್ತಲ್ಲ ಶ್ರೀಮತಿ ಸಿಂಧೂರ, ಆ ಮೂವಿ ಟೈಮಿಂಗಲ್ಲಿ ಒಂದು ಟೂರ್ನಮೆಂಟ್ ಇತ್ತು ಸ್ಕೂಲ್ದು, ಇಂಟರ್ ಸ್ಕೂಲ್ ಟೂರ್ನಮೆಂಟು. ನನಗೆ ಫಾರ್ಮ್ ಕೊಟ್ಟಿದ್ರು, ಯಾಕಂದರೆ ನನ್ನ ತಂಗಿ ಬರ್ತ್ಡೇ ಇತ್ತು, ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಿದ್ದೆ. ಅಲ್ಲೇ ಸೆಲೆಕ್ಷನ್ ಇತ್ತು ಟೀಮ್ಸ್ಗೆ, ನಾನು ಹೋಗಿರಲಿಲ್ಲ. ಅವ್ರಿಗೆ ಫಸ್ಟೇ ಗೊತ್ತಿತ್ತು, ಇವಾಗ ನೀನು ಇವಾಗ ಲಾಸ್ಟ್ ಚಾನ್ಸು, ಲಾಸ್ಟ್ ಟೈಮ್ ಹಿಂಗೆ ಮಾಡ್ತಿರ್ತಿದ್ವಿ, ಬಂದಿಲ್ಲ ಅಂದರೆ ನಿನ್ನ ಟೂರ್ನಮೆಂಟಿಗೆ ತೊಗೊಳ್ಳ ಅಂತ ಹೇಳಿದರು. ಅವ್ರು ನನಗೆ ಎಷ್ಟು ಕೈಂಡಾಗಿ ಫಾರ್ಮ್ ಎಲ್ಲ ಕೊಟ್ಟರು. ಅಂದರೆ ನಾನು ಹೋಗೋಕ್ಕಾಗಿಲ್ಲ, ಯಾಕಂದರೆ ಆ ಶೆಡ್ಯೂಲು ಟೂರ್ನಮೆಂಟ್ ದಿವಸದಲ್ಲಿತ್ತು. ನಾನು ಹತ್ಕೊಂಡು ಅಯ್ಯೋ ಫಸ್ಟ್ ಟೈಮ್ ಮಿಸ್ ಮಾಡ್ತಿದ್ದೀನಿ ನಾನು. ಅದು ಹೆಂಗಂದರೆ ನಮ್ಮಮ್ಮ ಸರ್ಗೆ ಫೋನ್ ಮಾಡಿ, ಸರ್ ಹಿಂಗೆ ಬರೋಕ್ಕಾಗಲ್ಲ, ಏನೋ ಅನ್ಕೊಂಬೇಡಿ ಅಂತ ಹೇಳಿದ್ರ. ಅವರು ನಾನೇನೋ ಸರ್ರು ಅವನು ಹಿಂಗೂ ಒಂಥರ ಸ್ಟ್ರಿಕ್ಟಾಗಿ ಮಾತಾಡ್ತಾರೆ ಅಂದ್ಕೊಂಡೆ. ಅಪ್ಪ ಎಷ್ಟು ಸ್ವೀಟಾಗಿ ಮಾತಾಡಿದ್ರು ಗೊತ್ತಾ ಅವರು. ಇದು ಮನುಷ್ಯನ ಲೈಫ್ ಟೈಮ್ ಬರುತ್ತೆ ಚಾನ್ಸು, ಮಿಸ್ ಮಾಡೋಕ್ಕಾಗಲ್ಲ, ಹೋಗಿ ಕೇಳಿ, ಇನ್ನು ಎಷ್ಟೊಂದು ಟೂರ್ನಮೆಂಟ್ಸ್ ಇದೆ ಮುಂದೆ, ಅದಕ್ಕೆ ಬರಲಿ, ಇದು ಒನ್ ಇನ್ ಅ ಲೈಫ್ ಟೈಮ್ ಚಾನ್ಸು, ಹೋಗಲಿ ಬಿಡಿ ಅಂತ ಅವರು ಹೇಳಿದರು. ಅದಕ್ಕೆ ಕನ್ಸೆಂಟ್ ಫಾರ್ಮ್ ಎಲ್ಲ ಕೊಟ್ಟಿರೋದು. ನಿಮಗೆ ಬರೋಕ್ಕೆ ಇಷ್ಟನೋ ಬರ್ತೀರಾ ಅಂದರೆ ಬನ್ನಿ, ಇಲ್ಲ ಅಂದರೆ ಬರಬೇಡಿ, ಅದಕ್ಕೆ ಕನ್ಸೆಂಟ್ ಫಾರ್ಮ್ ಕೊಟ್ಟಿರೋದು. ನಾವು ಕಂಪಲ್ಸರಿ ಅಂತ ಹೇಳಿದ್ರೆ ಫಾರ್ಮಿನ ಕೊಳ್ತಿರಲಿಲ್ಲ, ಕಂಪಲ್ಸರಿ ಬರ್ಬೇಕಂತ ಹೇಳ್ತಿದ್ವಿ, ಆ ಥರ ಹೇಳಿದ್ರು ಅವರು. ಸರಿ, ಈಗ ಶೂಟಿಂಗಿಗೆಲ್ಲ ಹೋದಾಗ ಯೂಶಲಿ ಏನಾಗುತ್ತೆ, ಲೇಟ್ ನೈಟ್ ಎಲ್ಲ ಶೂಟ್ ಮಾಡ್ತಾರೆ, ಇಲ್ಲ ಅರ್ಲಿ ಮಾರ್ನಿಂಗೇ ಕರೆದು ಬಿಡ್ತಾರೆ. ಇವಾಗ ಮಕ್ಕಳಿಗೆಲ್ಲ ಹೆಂಗಂದ್ರೆ ನಿದ್ದೆ ಚೆನ್ನಾಗಿ ಮಾಡಬೇಕು, ಆಮೇಲೆ ನೀನು ಬೇರೆ ಸ್ಪೋರ್ಟ್ಸಲ್ಲಿ ಇದೆಯಾ, ಸ್ಪೋರ್ಟ್ಸಲ್ಲಿ ಇದ್ರೆ ಚೆನ್ನಾಗಿ ನಿದ್ದೆ ಮಾಡಿರ್ಬೇಕು, ಸುಸ್ತಾಗಿರುತ್ತೆ, ಅವಾಗ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ? ಒಂದು ಕತೆ ಹೇಳ ನಿಮಗೆ. ಹೇಳು. ನಾನು ಈ ಮೂವಿ ಇತ್ತಲ್ಲ, ನಾನು ಏನು ಮಾಡಿದೆ ಅಂದರೆ ನನಗೆ ಜ್ವರ ಬಂದಿದೆ ಅಂತ ಫೇಕ್ ಮಾಡಿಬಿಟ್ಟೆ ನಾನು. ಓಕೆ. ಮಧ್ಯರಾತ್ರಿ 1 ಗಂಟೆ ಮುಗಿಸಿದ್ರ, ಮತ್ತೆ 5 ಗಂಟೆ ಬೆಳಿಗ್ಗೆ ಬನ್ನಿ ಅಂತಾರೆ. ಅಯ್ಯೋ, ಆಮೇಲೆ ಏನಂದರೆ ಅದು ಲಾಸ್ಟ್ ಟೈಮು ಒಂದು ಹಿಲ್ಸಲ್ಲಿತ್ತು, ಫುಲ್ ಕೋಲ್ಡ್ ಇತ್ತು. ನಾವು ಅದಕ್ಕೆ ಇದಕ್ಕೆ ಲಿಂಕ್ ಮಾಡಿ, ಸರ್ ಅವನಿಗೆ ವೀಸಿಂಗ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಸರ್, ಬರೋಕ್ಕಾಗಲ್ಲ ಅವನು, ಒಂದು ದಿವಸ ಎಕ್ಸ್ಕ್ಯೂಸ್ ಕೊಡಿ ಸರ್, 12 ಗಂಟೆ ಆದಮೇಲೆ ಬರ್ತೀವಿ ಅಂತ ಚೆನ್ನಾಗಿ ನಿದ್ದೆ ಬಂದುಬಿಟ್ಟೆ. ಅದಾದ್ಮೇಲೆ ಬಂದೆ. ಆಮೇಲೆ 12 ಗಂಟೆ ಆದ್ಮೇಲೆ ಹೋಗಿದ್ದ. ಆದರೆ ಅದು ಏನಂದರೆ ಬರೀ ಒಂದೇ ಶಾರ್ಟು ಮುಗಿಸ್ಬಿಟ್ಟೆ ಕಳಿಸಿದ್ರು ಮನೆಗೆ. ನನ್ನ ತಪ್ಪು, ನಾನೇ ರೆಗ್ರೆಟ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಅದು ಮುಗಿಸ್ಬಿಟ್ಟಿದ್ರೆ ಇಫ್ ಐ ಫಿನಿಶ್ ದ್ಯಾಟ್ ಬಸ್ಸಲ್ಲಿ ಆರಾಮಾಗಿ ಹೋಗ್ಬೋದಿತ್ತು. ಇವಾಗ ನಮ್ಮ ಮಾಮ ಇದ್ದಾರೆ, ಅವ್ರ ಹೆಸರು ಸುಕೇಶ್ ಅಂತ, ನಮ್ಮ ಅಪ್ಪನ ಫ್ರೆಂಡು. ಅವರು ಪಾಪ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ, ಎಷ್ಟು ಪ್ರೊಟೆಕ್ಟಿವ್ ಅವರು. ಎಲ್ಲಾದರೂ ಶೂಟಿಂಗು ಎಲ್ಲಾದರೂ ಆಚೆ ಕಡೆ ಹೋದ್ರೆ ಅವರೇ ಕರ್ಕೊಂಡು ಹೋಗೋದು. ಕುಂದಾಪುರ ಕಾಂತಾರ ಇದ್ದದ್ದು ಕುಂದಾಪುರದಲ್ಲಿ ಶೂಟಿಂಗು, ಅವರೇ ಕರ್ಕೊಂಡೋಗಿದ್ದು. ಶಬರಿಮಲೆ ಗೊತ್ತಾ ನಿಮಗೆ? ಗೊತ್ತು. ಅವರೇ ಕರ್ಕೊಂಡೋಗಿದ್ದು ನಾನು ಅಲ್ಲಿ. ಅದೇನಂದರೆ ನಾನು ನಮ್ಮಮ್ಮ ಹರಕೆ ಕಟ್ಟಿದ್ರು, ಇವ್ರ ಜೊತೆ ಹೋಗಬೇಕು ನೀನು ಅಂತ. ಆದರೆ ಅವ್ರನ್ನ ನಾವು ಮಾತಾಡಿಸ್ತಿಲ್ಲ ಇವಾಗ. ಸೊ ಅವ್ರೇನು ಮಾಡಿದ್ರು ಅಂದರೆ ನಮ್ಮಮ್ಮ ಇವ್ರ ಜೊತೆ ಹೋಗು ಅಂತ ಅವ್ರು ಹೇಳಿದ್ರು. ಎಷ್ಟು ಚೆನ್ನಾಗಿ ದೇವ್ರ ಹತ್ರ ಕೈ ಮುಗಿಯೋದು, ಏನು ಮಾಡಬೇಕು ದೇವ್ರ ಹತ್ರ, ಅದೆಲ್ಲ ಹೇಳ್ಕೊಟ್ಟು ನನಗೆ. ಅದು ಹೆಂಗಂದರೆ ಪ್ರೊಟೆಕ್ಟು ಮಾಡ್ತಾರೆ, ಹಾಗೆ ಫ್ರೀಯಾಗೂ ಏನಾದರೂ ಮಾಡಿ. ಇವಾಗ ಬೇರೆಯವ್ರು ಬಂದುಬಿಟ್ರೆ ಹೆಂಗಂದರೆ ಆಚೆ ಹೋಗ್ಬಿಟ್ರೆ ಇಲ್ಲೇ ಇರಬೇಕು ನೀನು, ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ತಾರಲ್ಲ, ಇವ್ರು ಹಂಗಿಲ್ಲ, ಅವ್ರ ಜೊತೆಗೆ ಬರ್ತಾರೆ. ಓಕೆ. ಸರಿ, ಈಗ ಮಮ್ಮಿ ಡ್ಯಾಡಿಲಿ ಯಾರು ತುಂಬ ಸ್ಟ್ರಿಕ್ಟ್ ಅನಿಸ್ತಾರೆ ನಿನಗೆ? ಯಾರೂ ಇಲ್ಲ. ಅದು ಹೆಂಗಂದರೆ ಮಮ್ಮಿ ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ಭಯೋದು, ಇಲ್ಲ ಅಂದರೆ ಸ್ವೀಟಾಗಿ ನೀಟಾಗಿ ಮಾತಾಡಿಸ್ತಾರೆ. ಅವರು ಏನಂತಾರೆ ಗೊತ್ತಾ, ಅದು ಆ್ಯಕ್ಚುಲಿ ನನಗೂ ಅನಿಸುತ್ತೆ ಚಿಕ್ಕವನಿರುವಾಗ. ಏನಂದರೆ ಇವಾಗ ನಾನು ರೀಸನ್ ಇಲ್ದಂಗೆ ಬೈತೀನ ಇಲ್ವಾ ಅಂತ ಕೇಳ್ತಾರೆ. ರೀಸನ್ ಇಲ್ಲ ಅಂದರೆ ಬೈಯಲ್ಲ ಅಂತ ನಾನು ಹೇಳ್ತೇನೆ. ನೀನೇನಾದರೂ ತಪ್ಪು ಮಾಡಿದ್ರೆ ತಾನೇ ನೀನು ಬೈಯೋದು ಅಂತ ಅವ್ರು ಕೇಳ್ತಾರೆ. ಹ್ಞೂ ಅಂತ ಇರ್ತೀನಿ. ಸೊ ಅಲ್ಲಿಗೆ ನಾನು ಯಾರು ಸ್ಟ್ರಿಕ್ಟ್ ಇಲ್ಲ, ಎಲ್ಲಿ ಇಬ್ರು ಸೇಮು ಅಂತ ನನಗೆ ಗೊತ್ತಾಯ್ತಲ್ಲೇ ಗೊತ್ತಾಗ್ಬಿಡುತ್ತಾ. ಅದಕ್ಕೆ ನೀನು ನಿನ್ಗೂ ಅಂದ್ರೆ ಒಂಥರ ಆರಾಮ್ ಅನ್ಸತ್ತೆ ಮಮ್ಮಿ ಡ್ಯಾಡಿ. ನಿನ್ ಜೊತೆ ಶೂಟಿಂಗ್ ಎಲ್ಲ ಯಾರು ಬರ್ತಾರೆ ಜಾಸ್ತಿ? ಅದೇ ನಮಗೆ ಒಂದು ಹೇಳ್ತೀನಿ ರೀ, ನಮ್ಮ ಅಪ್ಪನ ಫ್ರೆಂಡ್ ಇದಾರಲ್ಲ ಸುಕೇಶ್ ಅಂತ, ನಾನು ಅವ್ರನ್ನ ಸುಕ್ಕಿ ಅಮ್ಮ ಅಂತ ಕರಿತೀನಿ. ಕುಂದಾಪುರ, ಚಿಕ್ಕಮಗಳೂರು ಇವಾಗ ಶೂಟಿಂಗ್ ಇತ್ತಲ್ಲ, ಅವರೇ ಕರ್ಕೊಂಡೋಗೋದು ನಾನು ಅಲ್ಲಿ. ಅದಾದಮೇಲೆ ಅವರು ಹೆಂಗಂದರೆ ನೀನು ಏನು ಬೇಕೋ ಮಾಡ್ಕೊ, ಅದೇ ಸೇಫಾಗಿರಬೇಕು ಅಂತ ಹೇಳ್ತಾರೆ. ಅಷ್ಟೇ. ಇವಾಗ ಸರೌಂಡಿಂಗಲ್ಲಿ ಅವ್ರು ಹೆಂಗಂದ್ರೆ ಅವ್ರಿಗೆ ಗೊತ್ತು ಯಾರು ಏನು ಮಾಡ್ತಾರೆ, ಸರಿನಾ ಇರು ಇಲ್ವಾ ಅಂತ. ಅವ್ರು ಹೇಳ್ಬಿಡ್ತಾರೆ, ಚಿನ್ನು ಇವ್ರು ಸರಿನಾ ಇವ್ರ ಹತ್ರ ಹೋಗ್ಬೇಡ ಅಂತ. ಚಿನ್ನು ಇವ್ರ ಜೊತೆ ಹೋಗ್ತೀನಿ, ಇವ್ರು ಎಷ್ಟು ಬೇಕೋ ಮಾತಾಡಿ, ಇವ್ರು ಆರಾಮಾಗಿ ನಿನ್ನ ಜೊತೆ ಇರ್ತಾರೆ ಅಂತ ಅವರೇ ಕಳಿಸ್ಬಿಡ್ತಾರೆ. ಹಂಗೆ ಅವರು. ಸರಿ, ಇವಾಗ ನೀನು ಆ್ಯಡ್ಸ್ ಮಾಡಿದ್ಯಾ, ಸೀರಿಯಲಲ್ಲಿ ಮಾಡಿದ್ಯಾ, ಮೂವೀಸಲ್ಲಿ ಮಾಡಿದ್ಯಾ, ನಿಂಗೆ ಈ ಮೂರಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು? ನನಗೊಂದು ಹೇಳೋಕ್ಕೆ ಮೂವಿನೇ ಇಷ್ಟ ಆಯಿತು. ಏನಕ್ಕೆ? ಅದು ಅವ್ರು ಹೆಂಗಂದರೆ ಸೀರಿಯಲ್ ಅಂದರೆ ಮಧ್ಯರಾತ್ರಿ ಅದು ಇದು. ಇವಾಗ ಮೂವಿ ಅಂದರೆ ಇನ್ನೂ ಜಾಸ್ತಿ ಬಜೆಟ್ ಇರುತ್ತೆ. ಸೊ ಅವರು ನೈಟ್ ಎಫೆಕ್ಟ್ ಮಾಡಬೇಕಂದ್ರೆ ಅವ್ರನ್ನ ಡೇನೇ ಮಾಡಿಬಿಡ್ತಾರೆ. ಇದೆಲ್ಲ ಗೊತ್ತಾ ನಿಮಗೆ? ಬ್ಲೂ ಲೈಟ್ ಹಾಕ್ಬಿಡ್ತಾರೆ, ಆ ಥರ ಲೈಟ್ ಇದೆಯಲ್ಲ, ಬ್ಲೂ ಲೈಟ್ ಹಾಕ್ಬಿಡ್ತಾರೆ.
ಸೊ ನೀವು ಎಡಿಟಿಂಗ್ ಮಾಡ್ತಿರುವಾಗ ಬ್ಲ್ಯಾಕ್ ಹಾಕ್ಬೋದು ಸ್ಕ್ರೀನು. ಆದರೆ ಈ ಶೂಟಿಂಗ್ ಅಂದರೆ ಹೆಂಗೆ ಗೊತ್ತಾ, ಸೀರಿಯಲ್ ಶೂಟಿಂಗು ಅಷ್ಟೆಲ್ಲ ದುಡ್ಡಿಲ್ಲ ಅವ್ರ ಹತ್ರ. ಸೊ ಏನು ಮಾಡ್ತಾರೆ ಅಂದರೆ ನೈಟ್ ಅಂದರೆ ನೈಟೇ ಮಾಡಬೇಕು, ಡೇ ಅಂದರೆ ಡೇನೇ ಮಾಡಬೇಕು, ಸನ್ಸೆಟ್ ಅಂದರೆ ಸನ್ಸೆಟ್ ಟೈಮ್ಗೆ ಮಾಡಬೇಕು. ಹಿಂಗೆ ಅವರು ಸ್ಟ್ರಿಕ್ಟ್ ರೂಲ್ಸು. ಓಕೆ, ಆ್ಯಡ್ಸ್ ಅವರು ಏನು ಗೊತ್ತಾ, ಅವರು ಸ್ನ್ಯಾಕ್ಸ್ ಎಲ್ಲ ಕೇಳ್ತೀವ, ಅವರೆಲ್ಲ ನಾವು ಕೇಳಿಲ್ಲ ಅಂದ್ರೆ ಕೊಡ್ತಾರೆ ಹಂಗೆ. ಆ್ಯಕ್ಚುಲಿ ಆ್ಯಡ್ಸು ತುಂಬ ಕೈಂಡು. ಇವಾಗ ಅವ್ರು ಹೆಂಗಂದ್ರೆ ಇನ್ನೂ ಮಾಡರ್ನೈಸ್ ಆಗಿಬಿಟ್ಟಿದ್ದಾರೆ. ಸೊ ಇವಾಗ ಅವರು ಏನಾದರೂ ಕೇಳಿ ಆರ್ಡರ್ ಮಾಡಿಕೊಡ್ತಾರೆ. ಆದರೆ ಈ ಮೂವಿ ಸೀರಿಯಲೆಲ್ಲ ಹಂಗಿಲ್ಲ, ಅವ್ರು ಮಾಡಿದ್ದೆ ತಿನ್ಬೇಕು, ಅವ್ರಿಗೆ ಕೊಟ್ಟಿದ್ದೆ ಮಾಡಬೇಕು. ಹಂಗೆ ಈ ಸೀರಿಯಲು ಅಷ್ಟೇ. ನನ್ಗೆ ಹೊಟ್ಟೆ ಕೆಟ್ಟೋಯ್ತು ತಿನ್ಬಿಟ್ಟು ಊಟ. ಓಕೆ, ಎಲ್ರಿಗೂ ಇದೊಂದು ಡ್ರೀಮ್ ರೋಲ್ ಅಂತ ಇರುತ್ತೆ ಗೊತ್ತಾ, ಅಂದ್ರೆ ನಾನು ಈ ತರದ್ ಒಂದು ರೋಲ್ ಮಾಡ್ಬೇಕು ಅಂತ. ಈಗ ನೀನ್ ಚಿಕ್ಕವನಾಗಿರ್ಬೇಕಾದ್ರೇನೆ ನಂಗೆ ಈ ತರದ್ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಇಷ್ಟ ಇದೆಯಾ? ನನಗೆ ಆ್ಯಕ್ಚುಲಿ ಆ ಥರ ಏನು ಸಿಕ್ಕಿಲ್ಲ. ದೊಡ್ಡವನಾಗ್ತಾ ಒಂಥರ ಬಂತು ನನಗೆ. ಇವಾಗ ಈ ಮೂವಿ ಬಂತಲ್ಲ, ಏನೋ ಸೈಡ್ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ ಇರ್ಲಿ ಬಿಡು ಅಂತ ನಾನಿದ್ದೆ. ಓದಾದ್ಮೇಲೆ ಇಷ್ಟು ಉದ್ದ ಡೈಲಾಗ್ ಕೊಡ್ತಾರೆ ಹೇಳು ಅಂತ ನನಗೆ ಇವಾಗಲೇ ಗೊತ್ತಾಯ್ತು. ಇಡೀ ಮೂವಿಯಲ್ಲಿ ಇರ್ತೀನಿ, ಡೌಟೇ ಇಲ್ಲ ಅಂತ. ಓಕೆ ಓಕೆ, ಸರಿ ಆಯ್ತು ಪುಟ್ಟ, ನಿನ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿ ಮಾತಾಡಿದೆ. ಅಂಡ್ ನಿಂಗೆ ತುಂಬಾ ಒಳ್ಳೆ ಪ್ರಾಜೆಕ್ಟ್ ಸಿಗ್ಲಿ, ಇನ್ನ ಜಾಸ್ತಿ ಮೂವೀಸ್ ಮಾಡು, ನೀನು ನಮ್ಮನ್ನೆಲ್ಲ ಹಿಂಗೆ ಎಂಟರ್ಟೈನ್ ಮಾಡು. ಇನ್ನೊಂದು ವಿಷಯ ಹೇಳ್ತಿದ್ದೀನಿ, ಹೇಳು. ಈ ಸ್ಕೂಲ್ಗೆ ನನ್ನ ಕರೆಸಿದ್ದು ಯಾರು ಗೊತ್ತಾ? ಯಾರು? ಮಿಸ್ ರಾಧಾ ಅಂತ ಒಬ್ರು ಇದ್ದಾರೆ. ಅವರೇ ನನ್ನ ಈ ಸ್ಕೂಲ್ಗೆ ಸೇರಿಸ್ಬೇಕು. ಈ ಟ್ರಯೋ ಅಂತ ಒಂದು ಸ್ಕೂಲ್ ಇದೆ ಅಂತ ನಮಗೆ ಗೊತ್ತಿತ್ತು. ICSE ಹಾಕ್ಬೇಕಾ, IB ಹಾಕಬೇಕಾ, ಏನಕ್ಕೆ ಹಾಕಬೇಕು ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ಮಿಸ್ ರಾಧಾನೇ ಹೇಳಿದ್ದು, ನೀವು IB ಹಾಕಿದ್ರೆ ನೀವು ಚೆನ್ನಾಗಿ ಬೆಳೀತಾನೆ, ICSE ಹಾಕ್ಬಿಟ್ರೆ ಅದು ಹೆಂಗಂದರೆ ನೀವು ಇಂಡಿಯಾಲೇ ಇರಬೇಕು, ಇಂಡಿಯಾಲೇ ಓದಬೇಕು ಅಂತ. ಸೊ ಮಿಸ್ ರಾಧಾ ಅಂದರೆ ನಾವು ಈ ಸ್ಕೂಲಿಗೆ ಬಂದಿದ್ದು. ಮಿಸ್ ರಾಧಾ ನಮಗೆ ಸಿಕ್ಕಿರಲಿಲ್ಲ ಅಂದರೆ ಅದು ಎಲ್ಲಿರ್ತಿದೀವೋ ನಮಗೆ ಗೊತ್ತಿಲ್ಲ. ನಿಂಗೇನು ಬೇರೆ ಕಂಟ್ರಿಗೆ ಹೋಗಿ ಸ್ಟಡಿ ಮಾಡ್ಬೇಕಂತಲ್ಲ ಇದೆಯಾ, ಹೈಯರ್ ಸ್ಟಡೀಸ್ಗೆ? ಹಂಗೆ ನನಗೇನಿಲ್ಲ, ನಮ್ಮ ಪಪ್ಪ ಸಿಂಗಾಪುರ್ ಕಟ್ಸ್ತೇನೆ ಅಂತ ಹೇಳಿದ್ದಾರೆ. ಓಕೆ ಓಕೆ, ನೀವು ಫ್ಯಾಮಿಲಿ ಟ್ರಿಪ್ ಎಲ್ಲ ಮಾಡ್ತಾ ಇರ್ತೀರಾ ಜಾಸ್ತಿ? ಮಾಡ್ತಿರ್ತೀವಿ. ಎಲ್ಲೆಲ್ಲಿಗೆ ಹೋಗಿದ್ಯಾ? ಹಂಗೆ ಜಪಾನ್ಗೆ ಹೋಗಿದ್ದೆ, ಡೆಲ್ಲಿಗೆ ಹೋಗಿದ್ದೆ, ಆಮೇಲೆ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದೆ, ಮಂಗ್ಳೂರ್ಗೆ ಹೋಗಿದ್ದೆ, ಶಬರಿಮಲೆಗೆ ಹೋಗಿದ್ದೆ, ತಿರುಪತಿಗೆ ಹೋಗಿದ್ದೆ, ಧರ್ಮಸ್ಥಳಕ್ಕೆ ಹೋಗಿದ್ದೆ. ಇದು ಜಪಾನ್ ಹೆಂಗ್ ಅನ್ಸ್ತು? ಜಪಾನು ಬ್ಯೂಟಿಫುಲ್ ಪ್ಲೇಸ್. ಊಟ ಮಾತ್ರ ಸೂಪರ್ ಇಲ್ಲ. ಅದ್ ಹೆಂಗ್ ಗೊತ್ತಾ, ಅವರು ಮಾಂಸ ಕೊಡ್ತಾರೆ, ಅದು ವೆಜ್ಜು ನಾನ್ ವೆಜ್ಜು ಅಂತ ಇಲ್ಲಿ ಇಂಡಿಯಲ್ಲಿ ಗೊತ್ತಾಗುತ್ತೆ. ಅಲ್ಲಿ ರೆಡ್ ಇರುತ್ತೆ ಮಾರ್ಕು, ಹೌದು. ಅಲ್ಲಿ ಹೆಂಗಂದ್ರೆ ನೀವು ಗೂಗಲ್ಗೆ ಹೋಗ್ಬೇಕು, QR ಕೋಡ್ ಸ್ಕ್ಯಾನ್ ಮಾಡಬೇಕು, ಇದೇನು ಅಂತ ನೀವು ಟೈಪ್ ಮಾಡಬೇಕು, ಅವಾಗಲೇ ನಿಮ್ಗೆ ಆನ್ಸರ್ ಸಿಗೋದು. ಅದಕ್ಕೆ ನಾನೇನು ಗೊತ್ತಾ ಮಾಡಿದೆ, ಆರೆಂಜ್ ಇತ್ತು, ಹಣ್ಣಿತ್ತು, ನಾನು ಬರೀ ಹಣ್ಣು ತಿನ್ಕೊಂಡೆ ಬದುಕಿದ್ದೆ ಅಲ್ಲಿ. ಎಷ್ಟು ದಿನ? ಅದೊಂದು 1 ವೀಕ್. ಬರೀ ಫ್ರೂಟ್ಸ್ ತಿನ್ಕೊಂಡೆ ಇದ್ದ, ಬಿರಿಯಾನಿ ತಿನ್ಲಿಲ್ಲ? ಸರಿ ಪುಟ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಮುದ್ದಾಗಿ. ಓಕೆ, ನಿನ್ಗೆ ಮನೆಯಲ್ಲಿ ಅಂದ್ರೆ ಮಮ್ಮಿ ಡ್ಯಾಡಿ ಏನಾದ್ರು ಹೇಳ್ತಾರಾ, ಅಂದ್ರೆ ಈ ತರ ಮಾತಾಡು, ಹಿಂಗೆ ಮಾತಾಡು, ಆ ಥರ ಎಲ್ಲ ಹೇಳ್ಕೊಡ್ತಾರೆ ಹೇಗೆ? ಇವಾಗ ಬಿಹೇವಿಯರ್ ಹೇಳ್ತಾರೆ, ಸ್ಮೈಲ್ ಮಾಡ್ಕೊಂಡು ಮಾತಾಡು, ತುಂಬ ರೆಸ್ಪೆಕ್ಟ್ ಕೊಡು ಅವ್ರಿಗೆ. ಯಾಕಂದರೆ ಆ ಮೂವಿ ಡೈರೆಕ್ಟರು ಒಂಚೂರು ಸ್ಟ್ರಿಕ್ಟು, ಒಂಚೂರು ಸಿಡಿಕರ್ಬಿಟ್ರೆ ಅವರು ಬೈದ್ಬಿಡ್ತಾರೆ ಅವರು. ಸೊ ನಾನೇನಂದರೆ ನೀಟಾಗೆ ಮಾತಾಡಿಸ್ಬೇಕು ಅಷ್ಟೇ. ಸರಿ, ಥ್ಯಾಂಕ್ ಯು ಸೋ ಮಚ್. ನಿನ್ನ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆಯ್ತಾ, ನಿನ್ನ ತಮ್ಮನಿಗೆ ಹಾಯ್ ಹೇಳು ನನ್ನ ಕಡೆಯಿಂದ. ಓಕೆ. ಟ್ರಯೋ ವರ್ಲ್ಡ್ ಅಕಾಡೆಮಿ ಹೆಡ್ ಆಫ್ ಪ್ರೈಮರಿ ನಮ್ಮ ಜೊತೆ ಇದ್ದಾರೆ ಈಗ, ಚಿತ್ರ ಅಂತ ಅವ್ರ ಹೆಸರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಮೌರ್ಯನ ಪ್ರಿಪ್ರೇಷನ್ ಹೇಗಿತ್ತು ಸಿನಿಮಾಗೆ, ಕಾಂತಾರಾಗೆ ಅಂತ ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್. ಮತ್ತೆ ಹೇಳಿ, ಮೌರ್ಯ ತುಂಬ ಚೆನ್ನಾಗಿ ಮಾತಾಡ್ತಾನೆ. 5 ಇಯರ್ಸ್, 5th ಸ್ಟ್ಯಾಂಡರ್ಡಿಗೆ ಇಷ್ಟು ಚೆನ್ನಾಗಿ ಮಾತಾಡೋ ಮಗು ನಾನಂತ ಎಲ್ಲೂ ನೋಡಿಲ್ಲ. ಸಖತ್ ಆ್ಯಕ್ಟಿವ್ ಆಗಿದ್ದಾನೆ. ಅವನ ಆ್ಯಕ್ಟಿಂಗ್ ನೋಡಿ ಏನು ಅನ್ನಿಸ್ತು ಮ್ಯಾಮ್ ನಿಮಗೆ ಕಾಂತಾರದಲ್ಲಿ? ಕಾಂತಾರ ನಾನು ಆ್ಯಕ್ಚುಲಿ ಮೊದಲನೇ ದಿವಸನೇ ಹೋಗಿದ್ದೆ ಮೂವಿ ನೋಡೋದಕ್ಕೆ. ಮೌರ್ಯನ ಕಾಣಿಸಿದ ತಕ್ಷಣ ಆಬ್ವಿಯಸ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ತೋರಿಸ್ದೆ, ನೋಡಿ ನಮ್ಮ ಸ್ಕೂಲ್ ಹುಡುಗ ಅಂತ, ನಮ್ಮ ಪ್ರೈಮರಿ ಅವನು ಅಂತ. ನಮ್ಗೆ ತುಂಬ ಹೆಮ್ಮೆ ಇದೆ ಅವನ ಬಗ್ಗೆ. ಮೌರ್ಯ ಬಗ್ಗೆ ನಾನು ಏನು ಹೇಳಬೇಕು ಅಂತಂದರೆ, ಅವ್ನು ಎಷ್ಟೊಂದು ಆ್ಯಡ್ಸಲ್ಲಿ ಮಾಡಿದ್ದಾನೆ, ಬೇರೆ ಮೂವೀಸಲ್ಲೂ ಮಾಡಿದ್ದಾನೆ ಮುಂಚೆ. ಇವಾಗ ಕಾಂತಾರ ಅಂತ ದೊಡ್ಡ ಪ್ರಾಜೆಕ್ಟಲ್ಲೂ ಮಾಡಿದ್ದಾನೆ. ಅವನು ಫರ್ದರ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸು ಇದೆ. ಆದ್ರೂ ಒಂದ್ಸಲ ಸ್ಕೂಲಿಗೆ ಬಂದ ತಕ್ಷಣ ಹೀ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ತುಂಬ ರೆಸ್ಪೆಕ್ಟ್ಫುಲ್ಲು, ಟೀಚರ್ಸ್ಗಾಗಲಿ ಎಲ್ಡರ್ಸ್ಗಾಗಲಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾನೆ. ಯಾವ ಇಶ್ಯೂಸು ಕನ್ಸರ್ನ್ಸ್ ಏನೂ ಬರೋದಿಲ್ಲ. ಸೊ ಹೀ ಈಸ್ ವೆರಿ ರೆಸ್ಪೆಕ್ಟ್ಫುಲ್. ಅವನದು ಇಷ್ಟೆಲ್ಲ ಪ್ರಾಜೆಕ್ಟ್ಸು, ಅವನದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ದರೂ ಕೂಡ ಅವ್ನ ಹೋಮ್ವರ್ಕ್ ಸಬ್ಮಿಷನ್ಸ್ ಆಗಲಿ, ಅವ್ನದು ಅಸೈನ್ಮೆಂಟ್ಸ್ ಆಗಲಿ, ಅಸೆಸ್ಮೆಂಟ್ ಆಗಲಿ,
ಅವನು ಕರೆಕ್ಟಾಗಿ ಯಾವಾಗಲೂ ಮಾಡ್ತಾನೆ. ಸಬ್ಮಿಷನ್ ಡೇಟ್ನ ಮುಂದೆ ಹಾಕೋದು, ಏನು ರೀಸನ್ಸ್ ಎಲ್ಲ ಯಾವಾಗಲೂ ಹೇಳೋದಿಲ್ಲ. ಸೊ ದಟ್ ವೇ ಹೀ ಈಸ್ ಆಲ್ಸೋ ಪರ್ಟಿಕ್ಯುಲರ್. ಆ ವಿಷಯದಲ್ಲಿ ಅವ್ರ ಅಮ್ಮ ಕೂಡ ಪರ್ಟಿಕ್ಯುಲರು. ಅವ್ರಿಗೆ ಗೊತ್ತು ಅಕಾಡೆಮಿಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ಸೊ ಅವರು ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಕೇಳಿ ತುಂಬಾ ಖುಷಿ ಆಯ್ತು ಮ್ಯಾಮ್. ಅಂದ್ರೆ ಯೂಶಲಿ ಮಕ್ಳಿಗೆ ಏನಾಗುತ್ತೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗೋದು ಜಾಸ್ತಿ. ಈ ತರದ್ದೆಲ್ಲ ಏನಾದ್ರು ಇವೆಂಟ್ಸ್ ಎಲ್ಲ ಇತ್ತು ಅಂತಂದ್ರೆ ನೀವು ಹೇಳಿ ತುಂಬಾ ಖುಷಿ ಆಯ್ತು. ಅಂದ್ರೆ ಹೋಮ್ವರ್ಕ್ಸ್ ಎಲ್ಲ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡ್ತಾನೆ. ಖಂಡಿತ ಸಬ್ಮಿಟ್ ಮಾಡ್ತಾನೆ. ಅವ್ನಿಗೆ ಏನಾದರೂ ಹಾಗೆ ಡೌಟ್ ಇತ್ತು ಅಥವಾ ಮಿಸ್ ಮಾಡ್ಕೊಂಡಿದ್ದ ಅಂತಂದರೆ ಅವನೇ ಇನಿಷಿಯೇಟಿವ್ ತೊಗೊಂಡು ಟೀಚರ್ಸ್ ಹತ್ರ ಹೋಗಿ ಮಾತಾಡ್ತಾನೆ. ಅಫ್ಕೋರ್ಸ್ ನಾವು ಸ್ಕೂಲ್ ಕಡೆಯಿಂದನೂ ಸಪೋರ್ಟ್ ಮಾಡ್ತೀವಿ. ಬಟ್ ಹೀಸ್ ಅ ವೆರಿ ರೆಸ್ಪಾನ್ಸಿಬಲ್ ಬಾಯ್. ಓಕೆ ಮ್ಯಾಮ್. ಅಂದರೆ ನಿಮಗೆ ಸ್ಟಡೀಸಲ್ಲೆಲ್ಲ ಹೇಗಿದ್ದಾನೆ ಮ್ಯಾಮ್ ಮೌರ್ಯ? ಇವಾಗ ಸ್ವಲ್ಪ ಕ್ಲಾಸಸ್ ಅಂತೂ ಮಿಸ್ ಆಗೇ ಆಗುತ್ತೆ ಶೂಟಿಂಗ್ ಅದಕ್ಕೆಲ್ಲ ಹೋದಾಗ. ಸ್ಟಡೀಸಲ್ಲೆಲ್ಲ ಹೇಗಿದ್ದಾನೆ? ಕ್ಲಾಸಸ್ ಮಿಸ್ ಆದರೆ ಅವ್ರ ಕಡೆಯಿಂದ ಏನು ಎಫರ್ಟ್ ಇರುತ್ತೆ ಅಂತಂದರೆ ನಮ್ಮದು ಒಂದು ಕಮ್ಯುನಿಕೇಷನ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅಲ್ಲಿ ನಾವು ಎಲ್ಲ ರಿಸೋರ್ಸಸ್ನು ಅಪ್ಲೋಡ್ ಮಾಡಿರ್ತೀವಿ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಯಾವಾಗ ಟೈಮ್ ಇರುತ್ತೆ ಅದನ್ನು ರೀಇನ್ಫೋರ್ಸ್ ಮಾಡಿಸಿರ್ತಾರೆ ಮೌರ್ಯಾಗೆ. ಸೊ ಅವನಿಗೆ ನ್ಯೂ ಕಾನ್ಸೆಪ್ಟ್ಸ್ ಇದೆ, ಅದು ಗೊತ್ತಾಗಿಲ್ಲ ಅಂದಾಗ ಅವನು ಬಂದು ಟೀಚರ್ಸ್ ಹತ್ರ ಕೇಳ್ತಾನೆ. ಆ್ಯಕ್ಚುಲಿ ನಾವು ನಮ್ಮ ಸ್ಕೂಲ್ ಕಡೆಯಿಂದನೂ ಟೀಚರ್ಸು ಏನು ಮಾಡ್ತಾರೆ, ನಾವು ಅವರು ಸ್ಟೇ ಬ್ಯಾಕ್ ಮಾಡ್ತಾರೆ ಆದಾಗ, ಇಲ್ಲ ನಮ್ಮದು ಬ್ರೇಕ್ ಟೈಮ್ ಏನಿರುತ್ತಲ್ಲ ಅವಾಗ ಮೌರ್ಯನ ಜೊತೆ ಕೂತ್ಕೊಂಡು ಅವನಿಗೆ ಹೆಲ್ಪ್ ಮಾಡ್ತೀವಿ. ಹೀಗೆ ಯಾಕಂದರೆ ಇದು ವೆರಿ ಇಂಪಾರ್ಟೆಂಟ್ ಅಲ್ಲ ಅಕಾಡೆಮಿಕ್ಸು, ನಾವು ಹಾಗೆ ಅವನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ವೇ ನಾವು ಅವನದು ಟ್ಯಾಲೆಂಟ್ ಏನಿದೆ ಅದನ್ನೂ ನರ್ಚರ್ ಮಾಡ್ತಾ ಇದ್ದೀವಿ, ಅಕಾಡೆಮಿಕ್ಗೂ ಸಪೋರ್ಟ್ ಮಾಡ್ತೀವಿ. ನಾನು ಸ್ಕೂಲಿಗೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಅನಿಸಿದ್ದು ಅಂದರೆ ಇದು ತುಂಬ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ ಸ್ಕೂಲ್ದು. ಆ್ಯಂಡ್ ಮೋರ್ ಓವರ್ ಅಲ್ಲಿ ನಾನು ಸ್ಪೋರ್ಟ್ಸ್ದು ಕೋರ್ಟ್ ಎಲ್ಲ ನೋಡಿದೆ. ಇಲ್ಲಿ ನನಗೆ ಅನಿಸಿದ್ದು ಸ್ಟಡೀಸ್ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಯಾಕಂದರೆ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಸ್ಟಡೀಸಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ತುಂಬ ಹೆಲ್ಪ್ ಆಗುತ್ತೆ. ಅವ್ನು ಸ್ಪೋರ್ಟ್ಸಲ್ಲಿ ಇದ್ದೀನಿ ಅಂತ ಹೇಳ್ದ, ಜೊತೆಗೆ ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ ಕೂಡ ಇದೆ ಅಂತೆ, ಥಿಯೇಟರ್ ಕೂಡ ಇದೆ ಅಂತೆ. ಹೇಗೆ ಮ್ಯಾಮ್, ಹೇಗೆ ವರ್ಕ್ ಆಗುತ್ತದು ಅಂತ? ಥಿಯೇಟರು ನಮ್ಮದು ಪಾರ್ಟ್ ಆಫ್ ಟೈಮ್ ಟೇಬಲು, ಅದು ನಮ್ಮದು ಪ್ರೋಗ್ರಾಮೇನೆ. ವೆರಿ ನೈಸ್. ಹಾಂ, ಸೊ ಅದರಲ್ಲಿ ನಾವು ಆ್ಯಕ್ಟಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಆಲ್ ದಿ ಎಲಿಮೆಂಟ್ಸ್ ಆಫ್ ಥಿಯೇಟರ್ ಏನಿದೆ, ಸ್ಕ್ರಿಪ್ಟ್ ರೈಟಿಂಗಿಂದ ಹಿಡಿದು ಎಕ್ಸಿಕ್ಯೂಷನ್ವರೆಗೂ ಎಲ್ಲದರಲ್ಲೂ ಮಕ್ಕಳು ಇನ್ವಾಲ್ವ್ ಆಗಿರ್ತಾರೆ. ನಾವು ಪ್ರತಿ ವರ್ಷ ಆ್ಯನ್ಯುಯಲ್ ಪ್ಲೇ ಅಂತ ಮಾಡ್ತೀವಿ. ಆ್ಯನ್ಯುಯಲ್ ಪ್ಲೇ ಇಸ್ ಅ ಬಿಗ್ ಪ್ರೊಡಕ್ಷನ್ ನಮಗೆ. ಸೊ ಮಕ್ಕಳು ಬಿಗಿನಿಂಗಿಂದ ಸ್ಟೇಜ್ ನಮ್ಗೆ ಏನು ರಿಕ್ವೈರ್ಮೆಂಟ್ ಬೇಕು, ಪ್ರಾಪ್ಸ್ ಏನು ಬೇಕು, ಕಾಸ್ಟ್ಯೂಮ್ಸ್ ಏನು ಬೇಕು, ಕೊರಿಯೋಗ್ರಫಿ ಹೆಂಗಿರಬೇಕು, ಮ್ಯೂಸಿಕ್ ಏನಿರಬೇಕು, ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಇದ್ದರೆ ಲೈವ್ ಇನ್ಸ್ಟ್ರೂಮೆಂಟ್ಸು, ಜೊತೆಗೆ ಸ್ಕ್ರಿಪ್ಟಲ್ಲಿ ಏನಾದರೂ ಅಡಿಷನ್ಸ್ ಇದ್ದರೆ ಅದು ಎಲ್ಲದರಲ್ಲೂ ಮಕ್ಕಳು ಇನ್ವಾಲ್ವ್ ಆಗಿರ್ತಾರೆ. ಆನ್ ಸ್ಟೇಜ್ ಪ್ರಾಡಕ್ಟು ಡಿಫ್ರೆಂಟು, ಬಟ್ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಮಾಡೋದಿದೆಯಲ್ಲ ಅದನ್ನು ನಾವು, ದಟ್ ಈಸ್ ಸಮಥಿಂಗ್ ವೆರಿ ಯೂನಿಕ್ ಟು ಅವರ್ ಸ್ಕೂಲ್. ಅದನ್ನು ನಾವು ಥಿಯೇಟರ್ ನಮ್ಮ ಪ್ರೋಗ್ರಾಮ್ ಏನಿದೆ ಅದರಲ್ಲಿ ಎಂಬೆಡ್ ಮಾಡಿರ್ತೀವಿ. ಸೊ ಹಾಗಾಗಿ ಮಕ್ಕಳಿಗೆ ಈ ಎಲ್ಲ ಆಪರ್ಚುನಿಟೀಸು ಸಿಗುತ್ತೆ. ಈ ಥರ ಅವರು ಸ್ಮಾಲರ್ ಗ್ರೂಪ್ಸ್, ಬಿಗ್ಗರ್ ಗ್ರೂಪ್ಸಲ್ಲಿ ಕೆಲಸ ಮಾಡೋದ್ರಿಂದ ಕಮ್ಯುನಿಕೇಷನ್ ಸ್ಕಿಲ್ಸು, ಸೋಷಿಯಲ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದೊಂದು ಸ್ಟೇಜ್ ಎಕ್ಸಾಕ್ಟ್ಲಿ. ಸೊ ಅಕಾಡೆಮಿಕ್ಕು ನಾನ್ ಅಕಾಡೆಮಿಕ್ಕು ಇಟ್ಸ್ ಆಲ್ವೇಸ್ ಕನೆಕ್ಟೆಡ್, ಹ್ಯಾಂಡ್ ಇನ್ ಗ್ಲೌವ್ ಅಂತಾರಲ್ಲ ಹಾಗೆ. ಸೊ ಇಟ್ಸ್ ಆಲ್ವೇಸ್ ಕನೆಕ್ಟೆಡ್. ನಾವು ಅದರಿಂದ ಓವರ್ ಆಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ಥಿಯೇಟರ್ ಟೀಚರು ಇರ್ಬೋದು ಅಥವಾ ನಮ್ಮ ಕನ್ನಡ ಟೀಚರ್ ಇರ್ಬೋದು, ಅವನ ಭಾಷಾ ಶುದ್ಧತೆಯ ಬಗ್ಗೆ ಆಗಲಿ, ಅವನ ಪ್ರೊನೌನ್ಸಿಯೇಷನ್ ಬಗ್ಗೆ ಆಗಲಿ, ಅವರೆಲ್ಲ ತುಂಬ ಒತ್ತು ಕೊಡ್ತಾರೆ, ಫೋಕಸ್ ಮಾಡ್ತಾರೆ. ಹಾಗೆ ನಾವು ಸ್ಕೂಲ್ನಲ್ಲಿ ಅವನಿಗೆ ಸಪೋರ್ಟ್ ಮಾಡಿದ್ದೀವಿ. ಬಟ್ ಅವನಿಗೂ ಆ ಇಂಟ್ರೆಸ್ಟ್ ಇದೆ, ಪೇರೆಂಟ್ಸು ಕೂಡ ಸಪೋರ್ಟಿವ್ ಆಗಿದ್ದಾರೆ. ಸೊ ಇಟ್ಸ್ ದಿ ಓವರ್ ಆಲ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಓಕೆ. ಯೂಶಲಿ ಮ್ಯಾಮ್ ಹೆಂಗಂದರೆ ಈಗಿನ ಕಾಲದ ಮಕ್ಕಳು ಸ್ವಲ್ಪ ಕನ್ನಡ ಮಾತಾಡೋದು ಕಡಿಮೆ, ಅದರಲ್ಲೂ ಅಷ್ಟು ಶುದ್ಧವಾಗಿ ಕನ್ನಡ ಮಾತಾಡೋದು ತುಂಬ ಕಡಿಮೆ. ಅಂಥದ್ರಲ್ಲಿ ಮೌರ್ಯ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಅವ್ನು ಕನ್ನಡ ತುಂಬ ಚೆನ್ನಾಗಿದೆ. ನೀವು ಹೇಳ್ತಾ ಇದ್ರಿ ಅವರ ಕನ್ನಡ ಟೀಚರ್ ಏನಿದ್ದಾರೆ ತುಂಬ ಚೆನ್ನಾಗಿ ಟೀಚ್ ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ. ಅವನು ಈ ಆ್ಯಕ್ಟಿಂಗ್ ಕ್ಲಾಸಸ್ ಅಂತೆಲ್ಲ ಬಂದಾಗ ಹೇಗೆ ಪ್ರಿಪೇರ್ ಆಗ್ತಾನೆ ಮ್ಯಾಮ್? ನಾವು ಕ್ಲಾಸಸ್ ಏನಿದೆ ಅದರಲ್ಲಿ ನಾವು ಥೀಮ್ ಬೇಸ್ಡ್ ಮಾಡ್ತೀವಿ. ನಮ್ಮದು ಪ್ರತಿ ಯೂನಿಟ್ಟು ಒಂದು 6 ವೀಕ್ಸ್ ನಡೆಯುತ್ತೆ, 6 to 8 ವೀಕ್ಸ್. ಆ 6 to 8 ವೀಕ್ಸಲ್ಲಿ ನಾವು ಒಂದು ಥೀಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಇವಾಗ ಎಕ್ಸ್ಪ್ರೆಷನ್ ಅಂತ ತೊಗೊಂಡ್ರೆ ನಾವು ಎಕ್ಸ್ಪ್ರೆಷನ್ ಎಲ್ಲ ಸಬ್ಜೆಕ್ಟ್ಸಿಂದನೂ ಮಾಡ್ಬೋದು, ಲ್ಯಾಂಗ್ವೇಜಿಂದನೂ ಮಾಡ್ಬೋದು, ಆರ್ಟಿಂದನೂ ಮಾಡ್ಬೋದು, ಜೊತೆಗೆ ಥಿಯೇಟರಿಂದನೂ ಮಾಡ್ಬೋದು. ಸೊ ಹಾಗೆ ನಾವು ಡಿಫ್ರೆಂಟ್ ಏರಿಯಾಸ್ನ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಅದರಲ್ಲಿ ಆ್ಯಕ್ಟಿಂಗ್ ಇರ್ಬೋದು. ಇನ್ಫ್ಯಾಕ್ಟ್ ಹಿ ಈಸ್ ಅ ಗುಡ್ ಡಾನ್ಸರ್ ಆಲ್ಸೋ. ಮೌರ್ಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾನೆ. ನಾವು ಟ್ರಿಯೋಸ್ ಗಾಟ್ ಟ್ಯಾಲೆಂಟ್ ಅಂತ ಮಾಡ್ತೀವಿ, ಅದರಲ್ಲಿ ಅವನು ಡ್ಯಾನ್ಸ್ ಮಾಡಿದ್ದ, ಅದರಲ್ಲೂ ಅವನಿಗೆ ಪ್ರೈಸ್ ಸಿಕ್ಕಿತ್ತು. ಸೊ ಹಿ ಈಸ್ ಅ ಡಾನ್ಸರ್ ಆಸ್ ವೆಲ್. ಅವ್ನು ಆಲ್ರೆಡಿ ಪ್ಯಾಕೇಜ್ ಇದ್ದಾನೆ, ನಾವು ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಎಸ್, ಡೆಫಿನೆಟ್. ಓಕೆ, ಅವ್ನ ಫ್ರೆಂಡ್ಸ್ ಎಲ್ಲ ಏನಂತಾರೆ ಮ್ಯಾಮ್? ಅಂದರೆ ಯೂಶಲಿ ಈ ಥರ ಮೂವಿಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅಂದಾಗ ಕ್ಲಾಸಲ್ಲಿ ಅದೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇರುತ್ತೆ. ಅಂದರೆ ನನ್ನ ಫ್ರೆಂಡ್ ಇವನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾನೆ, ಈ ಥರ ಮಕ್ಕಳೆಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ? ಮಕ್ಕಳಿಗೆ ಖುಷಿ ಅವನ ಜೊತೆ ಇರೋದಕ್ಕೆ. ಬಿಕಾಸ್ ನೀವೇ ಮಾತಾಡ್ಸಿದ್ದೀರ ಅವನ್ನ, ನಿಮಗೆ ಗೊತ್ತು ಎಷ್ಟು ಲೈವ್ಲಿ ಆ್ಯಂಡ್ ಲವ್ಲಿ ಬಾಯ್ ಅವನು ಅಂತ. ಸೊ ಅವನ ಜೊತೆ ಓಡಾಡೋದಕ್ಕೇ ಮಕ್ಕಳಿಗೆ ಆನಂದ. ದೇ ಫೀಲ್ ವೆರಿ ಹ್ಯಾಪಿ ಟು ಬಿ ವಿತ್ ಹಿಮ್. ಜೊತೆಗೆ ಅವನ ಕ್ಲಾಸ್ ಏನಿದೆಯಲ್ಲ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಗ್ರೂಪು. ಎಲ್ಲರೂ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತಾರೆ.
ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಜೊತೆಗೆ ಅವ್ನು ಏನಾದರೂ ಆ್ಯಡ್ ಬಂದಾಗ, ಮೂವೀಸ್ ಬಂದಾಗ ಅದ್ರ ಬಗ್ಗೆ ಬಂದು ಡಿಸ್ಕಷನ್ ಮಾಡ್ತಾರೆ. ಮೌರ್ಯ ನಾನು ನಿನ್ನ ನೋಡಿದೆ ಕಣೋ ಅಂತ ಅವ್ರಿಗೂ ಖುಷಿ, ಅವರು ಅವ್ರ ಅಪ್ಪ ಅಮ್ಮಂಗೆ ಹೇಳ್ತಾರೆ. ಸೊ ಹಾಗಾಗಿ ಅವ್ನ ನೇಚರೇ ಹಂಗಿರೋದ್ರಿಂದ, ಅವ್ನ ಕ್ಯಾರೆಕ್ಟರೇ ಹಂಗಿರೋದ್ರಿಂದ ಅವ್ನು ಎಲ್ಲರ ಜೊತೆನೂ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಸೊ ಹಿ ಹ್ಯಾಸ್ ಅ ವೆರಿ ಗುಡ್ ಫ್ರೆಂಡ್ ಗ್ರೂಪ್. ಅವನದು ಒಬ್ಬ ಬೆಸ್ಟ್ ಫ್ರೆಂಡ್ ಕೂಡ ಇದ್ದಾನೆ, ಹೂ ಕೀಪ್ಸ್ ಮೋಟಿವೇಟಿಂಗ್ ಹಿಮ್. ಇವನು ಅವನ ಜೊತೆ ಎಲ್ಲ ವಿಷಯನೂ ಶೇರ್ ಮಾಡ್ಕೋತಾನೆ. ಸೊ ಅವರಿಬ್ರು ಪಾರ್ಟ್ನರ್ಸ್. ಓಕೆ ಮ್ಯಾಮ್, ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಈ ಇಡೀ ಶಾಲೆನಲ್ಲಿ ಮೌರ್ಯ ಅಲ್ದಲೆ ಈ ತರ ಮೌರ್ಯ ಅಂತಾರೆ ಬೇರೆ ಮಕ್ಕಳು ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಒಳ್ಳೆ ಫೆಸಿಲಿಟಿ ಕೊಡ್ತಿದ್ದೀರಿ. ಅಂದ್ರೆ ನೀವು ಡಾನ್ಸ್ ಕ್ಲಾಸಸ್ ಇದೆ, ಮತ್ತೆ ಆಕ್ಟಿಂಗ್ ಕ್ಲಾಸಸ್ ಇದೆ, ಜೊತೆಗೆ ಸ್ಪೋರ್ಟ್ಸಿಗೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀರಿ. ಈ ತರ ಇನ್ನ ಬೇರೆ ಯಾವೆಲ್ಲ ಮಕ್ಕಳು ಇದ್ದಾರೆ ಮ್ಯಾಮ್, ಅಂದ್ರೆ ಈ ತರ ಎಕ್ಸ್ಟ್ರಾ ಟ್ಯಾಲೆಂಟೆಡ್ ಇರೋರು? ಇದ್ದಾರೆ, ನಮ್ಮ ಗ್ರೇಡ್ 5 ನಲ್ಲಿ ಇದ್ದಾರೆ, ಗ್ರೇಡ್ 4 ನಲ್ಲಿ ಇದ್ದಾರೆ. ಚಾರ್ವಿ ಅಂತ ಒಬ್ಳು ಹುಡುಗಿ ಇದ್ದಾಳೆ, ನಾನು ಅವಳ ಬಗ್ಗೆ ಹೇಳಲೇಬೇಕು. ಅವಳು ಪ್ರಾಬಬ್ಲಿ ಬಡ್ಡಿಂಗ್ ಆರ್ಟಿಸ್ಟ್ ಥರ ಇದ್ದಾಳೆ, ಮುಂದೆ ದೊಡ್ಡ ಹೀರೋಯಿನ್ ಆಗ್ಬೋದೋ ಏನೋ ಗೊತ್ತಿಲ್ಲ. ಯಾಕಂದರೆ ಅವಳದು ಸ್ಟೇಜ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಎಷ್ಟು ಉದ್ದ ನೀವಾದರೂ ಡೈಲಾಗ್ ಕೊಡಿ, ಯಾಕಂದರೆ ನಾವು ಪ್ಲೇ ಎಲ್ಲ ಏನು ಮಾಡ್ತೀವಿ ಅದು ಲೈವ್ ಮಾಡ್ತೀವಿ, ಯಾವುದೂ ರೆಕಾರ್ಡ್ ಮಾಡಲ್ಲ ನಾವು. ಸೊ ಅವ್ರು ಏನು ಮಾಡಿರ್ತಾರೆ, ನಮ್ಮದೊಂದು 3.5 hours to 4 hours ಇರುತ್ತೆ ನಮ್ಮ ಪ್ಲೇ. ಪ್ರತಿಯೊಂದು ಡೈಲಾಗ್ನೂ ನೆನ್ಪಿಟ್ಕೊಂಡು ಅಷ್ಟೇ ಅಮೇಝಿಂಗಾಗಿ ಡೆಲಿವರ್ ಮಾಡ್ತಾಳೆ ಸ್ಟೇಜ್ ಮೇಲೆ. ಇನ್ನೊಬ್ಬಳು ಹುಡುಗಿ ಸಾಂಚಿ ಅಂತ ಇದ್ದಾಳೆ, ಅವಳು ಹಾಗೆ ಇದ್ದಾಳೆ. ಕೃಷಾಂಗ್ ಅಂತ ಹುಡುಗ ಇದ್ದಾನೆ. ಹೀಗೆ ನಾವು ಎಲ್ಲಿ ನಮಗೆ ಕಾಣಿಸುತ್ತೆ ಓಕೆ ನಾವು ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಅವ್ರು ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು ಅಂತ ನಮಗೆಲ್ಲ ಅನಿಸುತ್ತೆ, ಅಲ್ಲೆಲ್ಲ ನಾವು ಡೆಫಿನೆಟ್ಲಿ ಅವ್ರಿಗೆ ಎನ್ಕರೇಜ್ ಮಾಡಿ ಮೋಟಿವೇಟ್ ಮಾಡ್ತೀವಿ. ಸೊ ಆಲ್ ದೀಸ್ ಸಬ್ಜೆಕ್ಟ್ಸ್ ಆರ್ ಇಂಟಿಗ್ರೇಟೆಡ್ ಇನ್ ಅವರ್ ಟೈಮ್ ಟೇಬಲ್. ಓಕೆ ಮ್ಯಾಮ್, ನಾನು ರೀಸೆಂಟಾಗಿ ಕನ್ನಡ ರಾಜ್ಯೋತ್ಸವದ ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಳು ಪುಟಾಣಿ ಇರ್ತಾಳೆ, ಜಪಾನ್ ಅವಳು ಅನ್ಸುತ್ತೆ ಬಹುಶಃ, ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಅವಳ ಬಗ್ಗೆ ಹೇಳ್ಬೋದಾ ಮ್ಯಾಮ್? ಕೊನಿಸ್ತು ಅಂತ ಅವಳ ಹೆಸರು, ಗ್ರೇಡ್ 1 ಹುಡುಗಿ ಅವಳು. ಅವಳು ಮಾತ್ರನೇ ಅಲ್ಲ, ಫುಲ್ ಫ್ಯಾಮಿಲಿ ಅವ್ರಿಗೆ ಭಾಷೆ ಬಗ್ಗೆ ತುಂಬ ಅಭಿಮಾನ ಇದೆ. ಅವ್ರು ನನಗೆ ಇಮೇಲ್ ಕಳಿಸ್ತಾರೆ, ಈ ಥರ ಯಾವುದಾದ್ರೂ ನಾವು ಇವೆಂಟ್, ಪರ್ಟಿಕ್ಯುಲರ್ಲಿ ಕನ್ನಡ ಇವೆಂಟ್ ಯಾವುದಾದ್ರೂ ಮಾಡಿದ್ರೆ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಖುಷಿಯಾಗಿ ಬರ್ತಾರೆ. ಅವಳು ಆ ಲೈನ್ನ ಇಂಗ್ಲೀಷ್ನಲ್ಲಿ ಬರ್ಕೊಂಡು ಅದರದ್ದು ಪ್ರೊನೌನ್ಸಿಯೇಷನ್ ಎಲ್ಲ ಕಲ್ತ್ಕೊಂಡು ಮನೆಯಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ಸ್ಟೇಜಲ್ಲಿ ಅದನ್ನು ಹೇಳಿ ಜೊತೆಗೆ ಡ್ಯಾನ್ಸ್ ಕೂಡ ಮಾಡಿದ್ಲು. ಸೊ ಫುಲ್ ಫ್ಯಾಮಿಲಿ ಕೂಡ ಬಂದಿದ್ದರು ಆ್ಯಕ್ಚುಲಿ ಆ ಇವೆಂಟ್ಗೆ ಅವಳನ್ನ ಸಪೋರ್ಟ್ ಮಾಡೋದಕ್ಕೆ. ನಮ್ಮದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿನಲ್ಲಿ ನಾವು ಕನ್ನಡನ ಕೂಡ ಆಫರ್ ಮಾಡ್ತೀವಿ, ಅದರ್ ದ್ಯಾನ್ ಲ್ಯಾಂಗ್ವೇಜ್ ನಾವು ಅದನ್ನು ಕೂಡ ಆಫರ್ ಮಾಡ್ತೀವಿ. ಅದಕ್ಕೆ ಅವಳು ಎನ್ರೋಲ್ ಆಗಿದ್ದಾಳೆ. ಸೊ ಅವಳಿಗೆ ಕನ್ನಡ ಕಲ್ತ್ಕೋಬೇಕು ಅಂತ ತುಂಬ, ಬರೀ ಮಾತಾಡೋದು ಮಾತ್ರ ಅಲ್ಲ, ಅವಳು ಓದ್ತಾಳೆ ಕನ್ನಡನ. ಕನ್ನಡ ಬರ್ದಿರೋದನ್ನ ಸಿಂಪಲ್ ಸೆಂಟೆನ್ಸಸ್ ಎಲ್ಲ ಓದಕ್ಕೆ ಬರುತ್ತೆ ಅವಳಿಗೆ. ಸೊ ಅವಳಿಗೆ ತುಂಬ ಅಭಿಮಾನ ಇದೆ ಈ ಭಾಷೆ ಬಗ್ಗೆ. ಓಕೆ ಮ್ಯಾಮ್, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಇದೇ ಥರ ಸ್ಟೂಡೆಂಟ್ಗಳನ್ನ ಎಂಕರೇಜ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.